ನಮ್ಮೆಲ್ಲರಿಗೂ ದೇವರನ್ನು ಆರಾಧಿಸಲು ಕನಪಡಿಸಲು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ತಲೆಗಳನ್ನು ತಗ್ಗಿಸಿ ಪ್ರಾರ್ಥನಾ ಪೂರ್ವಕವಾಗಿ ದೇವರನ್ನು ಆರಾಧಿಸಲು ದೇವರು ತನ್ನ ಮಹಾಕೃಪೆಯಿಂದಲೂ ತನ್ನ ದಯೆಯಿಂದಲೂ ಸಮತೆ ವಾತ್ಸಲ್ಯದಿಂದಲೂ ಈ ಹೊಸ ವರ್ಷಕ್ಕೆ ನಮ್ಮನ್ನು ಆಲೋಚಿಸಿದ್ದಾರೆ. ಈ ಗಳಿಗೆಯಲ್ಲಿ, ಈ ಸಮಯದಲ್ಲಿ, ಈ ಹೊಸ ವರ್ಷದಲ್ಲಿ ನಾವು ಆತನ ಕೃಪೆ, ಮಮತೆ, ವಾತ್ಸಲ್ಯವನ್ನು, ದಯೆ, ಕರುಣೆಯನ್ನು ಹೊಂದಿದವರಾಗಿ ಆತನ ಕನಗಾಗಿ ಆತನ ಮಾರ್ಗದಲ್ಲಿ ಯೇಸು ಕ್ರಿಸ್ತನ ಬೋಧನೆಗಳನ್ನು ಅನುಸರಿಸಿ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ಜೀವಿಸಿ ಮಾತಾಡಿದ ದೇವರಿಗೆ ಕರ್ತನಾದ ಯೇಸು ನಮ್ಮ ಸಹಾಯಕನಾದ ಆತ್ಮನಿಗೆ ಮಾತ್ರ ನಾವು ವಿಧೇಯರಾಗಿರಬೇಕಾಗಿದೆ. ಈ ಹೊಸ ವರ್ಷದಲ್ಲಿ ದೇವರು ನಮ್ಮಿಂದ ವಿಧೇಯತೆಯನ್ನು ಎದುರು ನೋಡುವನಾಗಿರುವಾಗ ಆತನ ವಾಕ್ಯವನ್ನು ಕೈಗೊಂಡು ನಡೆಯುವುದರಲ್ಲಿ ವಿಧೇಯತೆಯನ್ನು ತೋರಿಸುವ, ಆತನ ವಾಕ್ಯದ ಪ್ರಕಾರ ಜೀವಿಸುವುದಕ್ಕೆ, ಆಜ್ಞೆಗಳನ್ನು ಉಲ್ಲಂಘಿಸದೆ ಆಜ್ಞೆಯಲ್ಲಿ ನಾವು ನೆಲೆಗೊಳ್ಳುವುದಕ್ಕೆ ವಿಧೇಯತೆಯಿಂದ ಆತನ ಆಜ್ಞೆಗಳನ್ನು ನಮ್ಮ ಬದುಕಲ್ಲಿ ಅಳವಡಿಸಿಕೊಂಡು ರೂಢಿಸಿಕೊಳ್ಳೋಣ. ದೇವರ ಘನಕ್ಕಾಗಿ ವಿಧೇಯತೆಯ ಜೀವನದಿಂದ ಈ ಆರಾಧನೆಯನ್ನು ಆತನೊಂದಿಗೆ ಒಂದಾಗಿಸುವುದು, ಯೇಸು ಕ್ರಿಸ್ತನಂತ ಜೀವನಕ್ಕೆ ನಾವು ನಡೆಸುವುದು, ಯೇಸು ಸ್ವಾಮಿಯ ಜೀವನವೆಂಬ ಶ್ರೇಷ್ಠವಾದಂತಹ ಜೀವನವನ್ನಾಗಿ ನಮ್ಮ ಬದುಕನ್ನು ರೂಪಿಸಿ ಈ ಹೊಸ ವರ್ಷದಲ್ಲಿ ಹೊಸದಾದಂತಹ ಆಶೀರ್ವಾದಗಳೊಂದಿಗೆ ಆತನ ಕೃಪಾವರಗಳನ್ನು, ಹೊಸ ಅನುಭವಗಳುಳ್ಳಂತಹ ಆಶೀರ್ವಾದಗಳನ್ನು ಅನುಭವಿಸುವ ಹಾಗೆಯೂ ಈ ಆರಾಧನೆಯನ್ನು ರೂಪಿಸಿ ಬಲಪಡಿಸಿ ನಡೆಸಿ ದೇವರಿಗೆ ನಾವು ಪವಿತ್ರರಾಗಿ, ಶುದ್ಧರಾಗಿ, ಮತ್ತಷ್ಟು ಹತ್ತಿರವಾಗಿದ್ದು ಆತನ ಎಲ್ಲ ಆಶೀರ್ವಾದಗಳಿಗೆ ನಾವು ಪಾತ್ರರಾಗುವ ಹಾಗೆ ಈ ಆರಾಧನೆ ನಮಗೆ ಸಹಾಯವನ್ನು ದಯಪಾಲಿಸಿ. ನಮ್ಮ ಈ ಆರಾಧನೆಯ ಆರಂಭ ಪಿತಾ, ಪುತ್ರ, ಪವಿತ್ರಾತ್ಮನಾದ ಏಕದೇವರ ನಾಮದಲ್ಲಿ ಆರಂಭವಾಗಲಿ. ಆಮೆನ್. ಹಾಡುವ ಸಂಗೀತದಲ್ಲಿ 79ನೇ ಸಂಗೀತವನ್ನು ಮಾಡೋಣ. ಸಂಗೀತದಲ್ಲಿ 79ನೇ ಸಂಗೀತ. ತಾರೆ ಪಂಡಿತರು ನೋಡಿ ಮನೆ ಬಿಟ್ಟರು, ನಾವು ಅವರಂತೆಯೇ ನಿನ್ನ ನೋಡಿ ಈಗಲೇ ಪಾಪವನ್ನು ತ್ಯಜಿಸ ಕೃಪೆ ಮಾಡುತ್ತಾರೆ. 79ನೇ ಸಂಗೀತವನ್ನು ಮಾಡೋಣ. Oh
ಮಾಡಿ ಕೂತ್ಕೊಂಡ್ರೆ ಇದಕ್ಕೆ ನೇಮಕವಾದ ವೇದಭಾಗವನ್ನು ಆಲಿಸೋಣ. ಈ ದಿನಕ್ಕೆ ನೇಮಕವಾದ ವೇದಭಾಗವು ಆದಿಕಾಂಡ 12ನೇ ಅಧ್ಯಾಯ 1-8 ವಚನಗಳು. ಆದಿಕಾಂಡ 12ನೇ ಅಧ್ಯಾಯ 1-8 ವಚನಗಳು. ಅಬ್ರಹಾಮನು ದೇವರ ಆಜ್ಞೆಯನ್ನು ಹೊಂದಿ ಸ್ವದೇಶದಿಂದ ಕಾನಾನ್ ದೇಶಕ್ಕೆ ಬಂದನು. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು ಬಂದು ಬಳಗನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಅರಸುವವರನ್ನು ಅರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು. ಲೋಟನು ಸಂಗಡ ಹೋದನು. ಅಬ್ರಹಾಮನು ಕಾರಾನ್ ಪಟ್ಟಣವನ್ನು ಬಿಟ್ಟು ಹೊರಟಾಗ 75 ವರ್ಷದವನಾಗಿದ್ದನು. ಅವನು ತನ್ನ ಹೆಂಡತಿಯಾದ ಸಾರಾಯಳನ್ನು, ತನ್ನ ತಮ್ಮನ ಮಗನಾದ ಲೋಟನನ್ನು, ತಾನು ಲೋಟನು ಕಾರಾನಿನಲ್ಲಿ ಸಂಪಾದಿಸಿದ ಎಲ್ಲ ಸೊತ್ತನ್ನು ದಾಸದಾಸಿಯರನ್ನು ತೆಗೆದುಕೊಂಡು ಹೋಗಿ ಕಾನಾನ್ ದೇಶಕ್ಕೆ ಸೇರಿದನು. ಅಬ್ರಹಾಮನು ಆ ದೇಶದಲ್ಲಿ ಸಂಚರಿಸುತ್ತಾ ಶೆಕೆಮ್ ಕ್ಷೇತ್ರದಲ್ಲಿರುವ ಮೋರೆ ಎಂಬ ವೃಕ್ಷದ ಬಳಿಗೆ ಬಂದನು. ಆ ಕಾಲಕ್ಕೆ ಕಾನಾನ್ಯರು ದೇಶದಲ್ಲಿದ್ದರು. ಅಲ್ಲಿ ಯೆಹೋವನು ಅಬ್ರಹಾಮನಿಗೆ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ತನಗೆ ದರ್ಶನ ಕೊಟ್ಟ ಯೆಹೋವನಿಗೆ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿಸಿದನು. ಅವನು ಅಲ್ಲಿಂದ ಹೊರಟು ಬೇತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿಸಿಕೊಳ್ಳಲು ಪಶ್ಚಿಮಕ್ಕೆ ಬೇತಲು, ಪೂರ್ವಕ್ಕೆ ಆಯಿ ಎಂಬ ಊರಿದ್ದವು. ಅಲ್ಲಿ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದರು ಎಂಬುದು ದೇವರ ವಾಕ್ಯವನ್ನು ಆಶೀರ್ವದಿಸಲು. ಪ್ರಾರ್ಥನೆ ಮಾಡೋಣ. ಕೃಪಾಭರಿತನಾದ ನಮ್ಮ ಸ್ವರ್ಗೀಯ ತಂದೆ, ನಿನ್ನ ಮಹಾಕೃಪೆಯು ನಮ್ಮ ಜೀವಿತದುದ್ದಕ್ಕೂ ಆವರಿಸಿದರಿಂದಲೇ ನಾವಿನ್ನು ಉಳಿದಿದ್ದೇವೆ. ನಮ್ಮ ಜೀವಂತವಾಗಿರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ, ಈ ಸಂದರ್ಭದಲ್ಲಿ ನಿನ್ನ ಮಕ್ಕಳಾಗಿ ನಿನ್ನ ಆರಾಧಿಸುವುದು, ನಿನ್ನ ವಾಕ್ಯದ ಧ್ಯಾನ ಸಭೆಯಾಗಿ ಸಮುದಾಯವಾಗಿ ನಾವು ಸೇರಿ ಬರುವಂತಹ ಈ ಕೃಪೆಗೋಸ್ಕರವಾಗಿ ನಿಮಗೆ ಸ್ತೋತ್ರ. ಕೊಟ್ಟಂತ ಈ ಸಮಯಕ್ಕೋಸ್ಕರವಾಗಿ ಸ್ತೋತ್ರವಾಗಲಿ. ನಿನ್ನ ಪ್ರಸನ್ನತೆಗೆ, ನಿನ್ನ ಸಾನ್ನಿಧ್ಯದ ಅನುಭವವನ್ನು ಈ ಆರಾಧನೆಯಲ್ಲಿ ಇರಿಸಿ ನಿನ್ನ ಆತ್ಮಪೂರ್ವಕವಾಗಿ ನಮ್ಮನ್ನು ಆವರಿಸು. ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳತಕ್ಕಂಥ ಸೂತ್ರವನ್ನು, ನಾವು ಮಾಡಬೇಕಾದಂತಹ ರೀತಿ ನೀತಿಗಳನ್ನು ನಮಗೆ ಕಲಿಸು. ನಿನ್ನ ಎಲ್ಲ ರೀತಿಯಾದಂಥ ನಡೆಸಬೇಕೆ, ನಿನ್ನ ಜೊತೆಗಾರಿಕೆ ನಮ್ಮ ಜೀವನದಲ್ಲಿ ಯಾವಾಗಲೂ ಇರಲಿಕ್ಕದಾಗಿ ಬೇಡುತ್ತೇವೆ. ಹೊಸ ವರ್ಷಕ್ಕೆ ನೀನು ನಮ್ಮನ್ನು ಕಲಿಸಿದ್ದೀವಿ. ವಿಶುದ್ಧವಾದ ಆರಾಧನೆಯು ಹೊಸ ವರ್ಷದಲ್ಲಿ ನಾವೀಗ ಪ್ರಾರಂಭ ಮಾಡಿರುವಾಗ ನಮ್ಮ ಜೊತೆಗಾರರು ನೀನು ಆಯೋಜಿಸು. ಈ ಆರಾಧನೆಗೆ ಯಜಮಾನನು ನೀನೆ, ಪ್ರಭು ಒಡೆಯನು ನೀನಾಗಿರಿಸು. ನಿನ್ನ ಮಕ್ಕಳು, ನಿನ್ನ ಪ್ರಜೆಗಳು, ನಿನ್ನ ಭಕ್ತರಾದ ನಮಗೆ ನಿನ್ನ ಹಸ್ತಸ್ಪರ್ಶ ನಮಗಾಗಲಿ. ನಿನ್ನ ಇರುವಿಕೆ ನಮಗೆ ಆ ಅನುಭವಕ್ಕೆ ನಡೆಸಲಿ. ನಿನ್ನವರಾಗಿ, ನಿನ್ನ ಮಕ್ಕಳಾಗಿ ಸದಾಕಾಲವೂ ನಿನಗೆ ನಿನ್ನ ವಾಕ್ಯವನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ತಿರುಗದ ಹಾಗೆ ನೀನು ಕಾಪಾಡು. ನಮ್ಮ ಭವಿಷ್ಯದ ಬಾಳ್ವೆಯಲ್ಲಿ ನಿನ್ನ ವಾಕ್ಯವನ್ನು ನಮ್ಮ ನಾಡುವ ಹಾಗೆ ಮಾಡು. ನಮಗೆ ನೀನು ಬುದ್ಧಿ, ತಿಳುವಳಿಕೆ, ಜ್ಞಾನ, ವಿವೇಕಗಳನ್ನು ಕೊಟ್ಟಿದ್ದಿ. ಅದು ನಿನ್ನಿಂದ ಕೊಡಲ್ಪಟ್ಟದ್ದು ಎಂಬುದಾಗಿ ನಾವು ನಿನ್ನನ್ನು ಹೊಗಳಿ ನಿನ್ನ ನಾಮವನ್ನು ವರ್ಣಿಸುವ ಹಾಗೆ ಮಾಡು. ಬಲ, ಶಕ್ತಿ, ಸಾಮರ್ಥ್ಯ, ಚೈತನ್ಯವನ್ನು ಒದಗಿಸಿಕೊಂಡಿದೆ. ಇವೆಲ್ಲವೂ ನೀ ಕೊಟ್ಟಂತಹ ವರ್ತಮಾನತೆಂಬುದಾಗಿ ನಿನ್ನನ್ನು ಕೊಂಡಾಡುವ ಹಾಗೆ ಮಾಡು. ಮಾತ್ರವಲ್ಲದೆ ನಮ್ಮ ಜೀವನಕ್ಕೆ, ನಮ್ಮ ಕುಟುಂಬಕ್ಕೆ, ನಮ್ಮ ಸಭೆಗೆ ಒಡೆಯುವುದೇನಾಗಿರುವುದರಿಂದ ನಿನ್ನ ಮಾತುಗಳನ್ನು ಕೇಳುವುದು, ನಿನ್ನ ಮಾತಿನ ಪ್ರಕಾರ ಜೀವಿಸುವುದು, ನಿನ್ನ ಮಾತಿನಂತೆಯೇ ನಮ್ಮ
ಬಾಳ್ವೆಯನ್ನು ಅನುಸರಿಸುವಂತೆಯೂ ರೂಪಿಸಿಕೊಳ್ಳುವಂತೆ ನಮಗೆ ಸಹಾಯಿಸು. ಎಲ್ಲ ಘನವೂ ಮಾನವೂ ನಮ್ಮ ಜೀವಿತದ ಮೂಲಕ ಆರಾಧನೆ ಮೂಲಕವಾಗಿ ನಡೆಸಲು ಈ ಹೊಸ ವರ್ಷದಲ್ಲಿ ನಾವು ಹೊಸದಾದಂತಹ ಭಕ್ತರಾಗಿ, ನಿನ್ನ ಮಕ್ಕಳಾಗಿ, ಪವಿತ್ರರಾಗಿ, ಶುದ್ಧರಾಗಿ, ನಿನ್ನ ಘನಕ್ಕಾಗಿ ನಾವು ಜೀವಿಸುವಂತೆ ನಮಗೆ ಶಕ್ತಿಯನ್ನು ದಯಪಾಲಿಸು. ನಮ್ಮನ್ನು ನಮ್ಮ ಜೀವಿತವನ್ನು ನೋಡುವಂತ ಇತರ ವಿಶ್ವಾಸಗಳು, ಇತರ ಧರ್ಮಿಗಳು ನಿನ್ನ ನಾಮವನ್ನು ಕೊಂಡಾಡುವ ರೀತಿಯಲ್ಲಿ ನಮ್ಮ ಜೀವಿತವನ್ನು ಮುನ್ನಡೆಸಿಕೊಂಡು ಹೋಗುವುದಕ್ಕೆ ಸಹಾಯ ಮಾಡಿ. ಸೈತಾನನ ಶೋಧನೆಗಳು ಮುಚ್ಚಿಕೊಳ್ಳುವ, ಅಡೆತಡೆಗಳು ಎದುರಾಗುವಾಗ, ಸಮಸ್ಯೆಗಳು, ತೊಂದರೆಗಳು, ಅನಾರೋಗ್ಯ, ಸೌಖ್ಯವು ಬರುವಾಗ ಇಂತಹ ವೇಳೆಯಲ್ಲಿ ನಾವು ಯಾವುದಕ್ಕೂ ಧೃತಿಗಳದೆ ನಿನ್ನನ್ನು ಆಶ್ರಯಿಸಿ ಆಧರಿಸಿಕೊಂಡು ಈ ಹೊಸ ವರ್ಷದಲ್ಲಿ ನಿನ್ನವರಾಗಿ ನಾವು ಸದಾಕಾಲ ಜೀವಿಸುವುದಕ್ಕೆ ನಮ್ಮನ್ನು ಸಮರ್ಪಿಸಿಕೊಳ್ಳುವಂತೆ ನಮಗೆ ನಿನ್ನ ಆತ್ಮ ಉತ್ತೇಜನವನ್ನು, ಬಲವನ್ನು ಕೊಟ್ಟು ನಡೆಸು. ಹೊಸ ವ್ಯಕ್ತಿಗಳು ನಮ್ಮ ಸ್ವಭಾವದಲ್ಲಿ, ವ್ಯಕ್ತಿತ್ವದಲ್ಲಿ, ವರ್ತನೆಗಳಲ್ಲಿ, ಆಂತರ್ಯದಲ್ಲಿ ನಾವು ಹೊಸವರಾಗಿ ನೂತನ ಮನಸ್ಸು, ಕ್ರಿಸ್ತನ ಮನಸ್ಸನ್ನು ಹೊಂದಿದವರಾಗಿ ನಿನ್ನ ಘನಕ್ಕಾಗಿ ನಾವು ಯಾವಾಗಲೂ ಜೀವಿಸುವುದಕ್ಕೆ ನಮಗೆ ಸಹಾಯಿಸು. ಯಾವುದೇ ತಪ್ಪು ಅಪರಾಧಗಳಿಗೆ, ಪಾಪ ಕೃತ್ಯಗಳಿಗೆ, ದೋಷಗಳಿಗೆ, ಮೋಸ, ಕಪಟತನ, ವಂಚನೆ, ಅನ್ಯಾಯ, ಅಕ್ರಮ, ಭ್ರಷ್ಟತೆ, ಸೈತಾನನ ಅಧೀನಕ್ಕೆ ನಾವು ಒಳಪಡದಂತೆ ನಿನಗೆ ಅಧೀನರಾಗಿ, ಕೃಪೆಗೆ ಅಧೀನರಾಗಿ ಯಾವಾಗಲೂ ಜೀವಿಸುವುದಕ್ಕೆ ನಮಗೆ ಸಹಾಯದಾಯಕ. ಧನವು, ಮಾನವ ಮಹಿಮೆಯು ನಿನಗೊಬ್ಬನಿಗೆ ಸಲ್ಲದು. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೆನ್. ಕರ್ತ ಸಿದ್ಧವಾಗಿದೆ. ನನ್ನ ಕೂಡ ಮಾತಾಡೋ ಬಗ್ಗೆ ಏನು ಶರಣೆಯನ್ನು ಮೋಕ್ಷ ನಮ್ಮ ಹೃದಯದ ಧ್ಯಾನ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮ ಮಾತುಗಳು ನಿನ್ನ ಮಾತುಗಳಾಗಿ ನಮ್ಮ ಜೀವಿತದ ಪ್ರತಿಕ್ಷಣ ಪ್ರತಿಭಾಳ್ವೆಯಲ್ಲಿ ನಿನ್ನ ವಾಕ್ಯವನ್ನು ನಾಡುವ ಹಾಗೆ ನನಗೆ ವಿಧೇಯರಾಗಿ ಜೀವಿಸುವ ಹಾಗೆ ಸರ್ವಕಾಲಕ್ಕೂ ನಿನ್ನ ಘನಕ್ಕಾಗಿ ಮಾತ್ರವೇ ಜೀವಿಸುವುದಕ್ಕೆ ನಮಗೆ ಸಹಾಯಿಸು. ಇಹಲೋಕದ ಯಾವುದೇ ಸಂಗತಿಗಳಿಗೆ, ಭೂಲೋಕದಲ್ಲಿರುವಂತಹ ಯಾವುದೇ ವಿಷಯಗಳಿಗೆ ನಾವು ಅಧೀನರಾಗದೆ ನಿನಗೆ ಅಧೀನರಾಗಿ ನಿನ್ನ ಘನಕ್ಕಾಗಿ ಜೀವಿಸಲು ನಮಗೆ ಶಕ್ತಿ, ಸಾಮರ್ಥ್ಯ, ಉತ್ತೇಜನ, ಪ್ರೇರಣೆಯನ್ನು ಅನುಗ್ರಹಿಸುವುದಾಗಿ ಯೇಸು ಕ್ರಿಸ್ತನ ಮೂಲಕವಾಗಿ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೆನ್. ಎಲ್ಲರಿಗೂ ಶುಭ ಸಂಜೆ ಮತ್ತು ಯೇಸು ಸ್ವಾಮಿಯ ನಾಮದಲ್ಲಿ ಶುಭವೂ ಕೃಪೆಯು ನೂತನ ವರ್ಷದಲ್ಲಿ ವಿಶೇಷವಾದಂತಹ ಆಶೀರ್ವಾದಗಳಿಗೆ
ದೇವನನ್ನು ಪಾತ್ರವನ್ನಾಗಿಸಿ. ವಿಧೇಯತೆಯ ಬಾಳ್ವೆ. ವಿಧೇಯತೆಯ ಬಾಳ್ವೆಯ ವಿಷಯದಲ್ಲಿ ನಾವು ಧ್ಯಾನ ಮಾಡೋಣ. ದೇವರು ತನ್ನ ಭಕ್ತರಾಗಿರುವಂತಹ, ತನ್ನ ಪ್ರಜೆಗಳಾಗಿರುವಂತಹ, ಮಕ್ಕಳಾಗಿರುವಂತಹ ಪ್ರತಿಯೊಬ್ಬರಿಂದ ವಿಧೇಯತೆಯನ್ನು ಎದುರು ನೋಡುವನ. ಯಾವ ರೀತಿಯಲ್ಲಿ ವಿಧೇಯತೆ? ನಮ್ಮ ಜೀವನದ ಪ್ರತಿಕ್ಷಣ ಪ್ರತಿಮಾನಗಳಲ್ಲಿ ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವುದು ವಿಧೇಯತೆ. ದೇವರ ವಾಕ್ಯದ ಪ್ರಕಾರ ನಾವು ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳುವಂಥದ್ದು ವಿಧೇಯತೆ. ದೇವರ ವಾಕ್ಯವು ನಮ್ಮನ್ನು ಆಳುವುದಾದರೆ, ದೇವರು ನಮ್ಮನ್ನು ಆಳುತ್ತಿರುವುದಾದರೆ, ನಾವು ದೇವರಿಗೆ ಅಧೀನರಾಗಿರುವುದರಿಂದ, ದೇವರಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಂಡರಾದ ಕಾರಣ ನಾವು ವಿಧೇಯತೆಯಿಂದ ನಾವು ದೇವರಿಗೆ ಇದ್ದೇವೆ, ಜೀವಿಸ್ತಾ ಇದ್ದೇವೆ ಎಂಬುದಾಗಿ ದೇವರು ನಮ್ಮ ಆ ವಿಧೇಯತೆಯ ಜೀವಿತಕ್ಕೆ ತಕ್ಕ ಪ್ರತಿಫಲಗಳನ್ನು, ಆಶೀರ್ವಾದಗಳನ್ನು ನಮಗೆ ದಯಪಾಲಿಸುತ್ತಾರೆ. ಅದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ಬೈಬಲ್ನಲ್ಲಿ, ಸತ್ಯವೇದದ ಅನೇಕ ವ್ಯಕ್ತಿಗಳನ್ನು ನಾವು ಹೆಸರಿಸಬಹುದು. ಅದರಲ್ಲಿ ಕೆಲವರನ್ನು ನಾವು ಧ್ಯಾನ ಮಾಡುವಂತಹ ಸನ್ನಿವೇಶದಲ್ಲಿ ಪ್ರಮುಖವಾಗಿ ಮೂಲ ಪಿತೃವು, ನಮ್ಮೆಲ್ಲರ ತಂದೆಯೂ ಆಗಿರುವಂತಹ ಅಬ್ರಹಾಮನ ವಿಷಯದಲ್ಲಿ ನಾವು ಧ್ಯಾನ ಮಾಡುವುದಾದರೆ, ಅಬ್ರಹಾಮ ಕೇವಲ ಕ್ರೈಸ್ತರಿಗೆ ಮಾತ್ರ ಮೂಲ ಪಿತೃವಲ್ಲ, ಯಹೂದ್ಯರಿಗೂ ಮೂಲ ಪಿತೃವಾಗಿದ್ದಾನೆ, ಮುಸಲ್ಮಾನರಿಗೂ ಸಹ ಮೂಲ ಪಿತೃವಾಗಿದ್ದಾನೆ. ಹಾಗೆಯೇ ಇಡೀ ಈ ಮುಖ್ಯವಾದಂತಹ ಜನಾಂಗದವರು ಅಬ್ರಹಾಮನನ್ನು ತಮ್ಮ ಮೂಲ ಪಿತೃ, ಬಹಳ ಪ್ರಮುಖವಾಗಿ ಆತನು ದೇವರಿಗೆ ವಿಧೇಯತೆಯಿಂದ ಜೀವಿತ ಮಾಡಿದಂತ ಒಬ್ಬ ಮಗ. ಆ ವಿಧೇಯತೆಯ ಜೀವಿತಕ್ಕೆ ದೇವರು ಅಬ್ರಹಾಮನನ್ನು ಸ್ನೇಹಿತನೆಂದು, ನೀತಿವಂತನೆಂದು ಆತನಿಗೆ ಹೆಸರಿಟ್ಟು ಆತನನ್ನು ಅಭಿವೃದ್ಧಿ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಈ ಅಬ್ರಹಾಮ ಊರ್ ಎನ್ನುವಂತಹ ಊರಿನಲ್ಲಿ, ಅಂದ್ರೆ ಇಬ್ರಿಯ ಭಾಷೆಯಲ್ಲಿ ಹೇಳುವಾಗ ಊರ್ ಎನ್ನುವಂತಹ ಆ ದೇಶದಲ್ಲಿ ವಾಸ ಮಾಡುತ್ತಿದ್ದರು. ಆಗ ಯೆಹೋವನು ದೇವರಾಗಿ ಅಬ್ರಹಾಮನಿಗೆ ದರ್ಶನ ಕೊಟ್ಟು ಹೇಳ್ತಾನೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂಬುದಾಗಿ ದೇವರು ಅವನಿಗೆ ದರ್ಶನ ಕೊಟ್ಟು ಅಬ್ರಹಾಮನಿಗೆ ಹೇಳಿದ ಮಾತು, ನಾನು ನಿನಗೆ ತೋರಿಸುವಂತ ದೇಶಕ್ಕೆ ನೀನು ಹೊರಟು ಹೋಗು. ಹಿಂದಿರುಗಿ ಯಾವ ಪ್ರಶ್ನೆ ಕೇಳಲಿಲ್ಲ ಅಬ್ರಹಾಮ, ನಾನು ಎಲ್ಲಿಗೆ, ಯಾಕೆ ಹೋಗ್ಬೇಕು, ನನ್ನಿಂದ ನೀನೇನು ಕಾರ್ಯ ಮಾಡಬೇಕೆಂಬುದಾಗಿದ್ದಿ, ಅಥವಾ ನನ್ನಿಂದ ಏನು ನೀನು ಸಾಧನೆ ಮಾಡಬೇಕೆಂಬುದಾಗಿದ್ದಿ, ಯಾತಕ್ಕಾಗಿ ಈ ನನ್ನ ಸ್ವದೇಶ, ನನ್ನ ಮನೆ, ನನ್ನ ತಂದೆ, ನನ್ನ ಬಂಧು ಬಳಗ ಅಥವಾ ನನ್ನ ಕುಟುಂಬವನ್ನು ಬಿಟ್ಟು ನೀನು ತೋರಿಸುವ ದೇಶಕ್ಕೆ ನಾನು ಯಾಕೆ ಹೋಗಬೇಕೆಂಬುದಾಗಿ ಪ್ರಶ್ನೆ ಮಾಡಿ, ಅಥವಾ ಅಬ್ರಹಾಮನ ಮನಸ್ಸಿನಲ್ಲಿ ಯಾತಕ್ಕಾಗಿ ದೇವರು ಈ ರೀತಿ ಹೇಳ್ತಾ ಇದ್ದಾನೆ ಎಂಬುದಾಗಿ ಅವನು ಅಂದುಕೊಳ್ಳಿ. ಯಾವ ರೀತಿಯಾದಂತಹ ಸಂಶಯವಿದೆ, ಯಾವ ರೀತಿಯಾದಂತಹ ಸಂಶಯವನ್ನು ಪಡೆದೆಯೋ, ದೇವರಿಗೆ ಪ್ರತ್ಯುತ್ತರವನ್ನು ಪಡೆದೆಯೋ, ಅಥವಾ ದೇವರಿಗೆ ಹಿಂತಿರುಗಿ ಪ್ರಶ್ನಿಸದೆ ಆತನು ಎದ್ದು ಹೊರಡ್ತಾನೆ. ದೇವರು ವಾಗ್ದಾನ ಮಾಡಿದಂಥದ್ದು ಏನಂದ್ರೆ, ನಾನು ತೋರಿಸುವ ದೇಶಕ್ಕೆ ನೀನು ಹೊರಟು ಹೋಗು. 2 ಮತ್ತು 3 ವಚನದಲ್ಲಿ ಹೇಳ್ತಾನೆ, ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿ. ನೋಡಿ, ಅಂದಿನ ಕಾಲದಿಂದ ಇಂದಿನ ಕಾಲದವರೆಗೂ ಅಬ್ರಹಾಮನ ಹೆಸರು ಪ್ರಖ್ಯಾತಿ ಇದೆ. ಅನೇಕ ದೇಶಗಳಲ್ಲಿ ಪ್ರಖ್ಯಾತಿ ಇದೆ, ಅನೇಕ ಜನಾಂಗದಲ್ಲಿ ಪ್ರಖ್ಯಾತಿ ಇದೆ. ಯಾತಕ್ಕಾಗಿ? ಅಬ್ರಹಾಮ ದೇವರ ಆ ಒಂದು ಮಾತಿಗೆ ವಿಧೇಯತೆಯನ್ನು ತೋರಿದ್ದರಿಂದ. ಸ್ವಾಮಿ, ನಾನು ನಾಳೆ ಹೋಗ್ತೀನಿ ಎಂಬುದಾಗಿಯೂ ಹೇಳಿಲ್ಲ, ನಾನು ಮುಂದಿನ ತಿಂಗಳು ಹೋಗ್ತೀನಿ ಎಂಬುದಾಗಿಯೂ ಹೇಳಿಲ್ಲ. ಯೇಸು ಸ್ವಾಮಿ ಕೆಲವು ವ್ಯಕ್ತಿಗಳನ್ನ ಹೇಳಿದಾನೆ. ಲೋಕನ ಸುವಾರ್ತೆ 9ನೇ ಅಧ್ಯಾಯ ನೋಡೋದಾದ್ರೆ, ನಿನ್ ಬಂದು ನಾನು ಹಿಂಬಾಲಿಸುವಂತ ಒಬ್ಬ ಹೇಳ್ತಾನೆ, ಏನ್ ಹೇಳ್ತಾನೆ, ನಾನು ಹೋಗಿ ನನ್ನ ತಂದೆ ಬಳಿಗೆ ಹೋಗಿ ನನ್ನ ಮನೆಯನ್ನು ಹೇಳಿ ಬರ್ತೇನೆ ಅಂತ ಒಬ್ಬ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ, ನನ್ನ ತಂದೆ ಉತ್ತರ ಕ್ರಿಯೆಯನ್ನು ಮಾಡಿ ಬರ್ತೇನೆ ಅಂತ ಹೇಳ್ತಾನೆ. ಹಾಗೆ ಅಬ್ರಹಾಮ ಹೇಳಿಲ್ಲ. ಅಬ್ರಹಾಮ ಆ ರೀತಿಯಾದಂತ ಪ್ರತ್ಯುತ್ತರ, ಆ ರೀತಿಯಾದಂತ ಸ್ಪಂದಿಸುವಿಕೆಯನ್ನು ಅಬ್ರಹಾಮ ಮಾಡಲಿಲ್ಲ. ದೇವರು ಹೇಳಿದಂತ ಮಾತಿಗೆ ತಕ್ಕಂತೆ ವಿಧೇಯನಾಗಿ ಆತನು ಅಲ್ಲಿಂದ ಅವನ ಮನೆಯನ್ನು, ಅವನ ತಂದೆಯನ್ನು, ಕುಟುಂಬವನ್ನು, ಬಂಧು ಬಳಗವನ್ನು, ಇಡೀ ದೇಶವನ್ನು ಬಿಟ್ಟು ಬೇರೊಂದು ದೇಶಕ್ಕೆ ಹೋಗ್ತಾನೆ. ಆ ದೇಶ ಅವನಿಗೆ ಪರಿಚಯವಿಲ್ಲ, ಆ ದೇಶದ ಜನರು ಅವನಿಗೆ ಪರಿಚಯವಿಲ್ಲ, ಆ ದೇಶದ ಸಂಪ್ರದಾಯಗಳಾಗಲಿ ಸಂಸ್ಕೃತಿಗಳಾಗಲಿ ಪರಿಚಯವಿಲ್ಲ. ಅಲ್ಲಿ ಯಾರು ಬಂಧುಗಳಿಲ್ಲ, ಬಳಗವಿಲ್ಲ, ಸ್ನೇಹಿತರಿಲ್ಲ. ಈತನೊಬ್ಬನೇ, ಈತನು ಬಂದಂಥದ್ದು ಬೇರೆ ಆ ದೇಶದಿಂದ, ಬೇರೆ ಜನಾಂಗದಿಂದ. ಈಗ ನಾವು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕಾದ್ರೆ ನಮಗೆ ಪಾಸ್ಪೋರ್ಟ್ ಇರಬೇಕು, ನಮಗೆ ವೀಸಾ ಇರಬೇಕು.
ಅಥವಾ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗ್ತೀವಿ ಅಂದ್ರೆ ನಮಗೆ ಏನಾದ್ರೂ ಉದ್ಯೋಗ ಇರಬೇಕಾಗ ಹೋಗ್ತೀವಿ. ಆದಾಗ್ಯೂ ಅಲ್ಲಿ ಹೋಗಿ ನೆಲೆಸಿ ನಾವು ಅಲ್ಲಿ ನಮ್ಮ ಜೀವಿತವನ್ನು ಸಾಗಿಸಿಕೊಳ್ಳಬೇಕಾದ್ರೆ ನಮಗೆ ಒಂದು ಭಾಷೆ ಗೊತ್ತಿದೆ. ಏನಿಲ್ಲದಿದ್ರು ಆಂಗ್ಲ ಭಾಷೆ ನಮಗೆ ಗೊತ್ತಿರಬೇಕು. ಇಲ್ಲದಿದ್ರೆ ನಾವು ಮೂಕರಂತೆ ನಾವು ಒಂದು ಕಾಫಿ ಟೀ ಕೇಳಬೇಕು ಅಂದ್ರೆ ಮೂಕರಂತೆ ಕೇಳಬೇಕು. ಅದು ನೀರು ಕುಡಿಯುತ್ತೆ ಕೇಳಿದ್ರೆ ಅದು ನೀರು ಕೂಡ ಆಗ್ತದೆ, ಕಾಫಿ ಕೂಡ ಆಗ್ತದೆ, ಟೀ ಕೂಡ ಆಗ್ತದೆ. ಹಾಗಾದ್ರೆ ಅಂತಹ ಪರಿಸ್ಥಿತಿಯಲ್ಲಿ ಅಬ್ರಹಾಮ ದೇವರ ಮೇಲೆ ಅಷ್ಟು ನಂಬಿಕೆ ಇಡ್ತಾನೆ, ದೇವರನ್ನಷ್ಟು ನಂಬ್ತಾನೆ, ದೇವರ ಮೇಲೆ ಅಷ್ಟು ವಿಶ್ವಾಸ ಬಿಡ್ತಾನೆ. ತನ್ನ ಸ್ವದೇಶವನ್ನು ಬಿಟ್ಟು ಆತನು ಬೇರೊಂದು ದೇಶಕ್ಕೆ ಹೋಗ್ತಾನೆ. ಹೋದ ಮೇಲೆ ಅಲ್ಲಿ ಕಾನಾನ್ ದೇಶ ಅದು ಇಸ್ರಾಯೇಲರಿಗೆ ಪ್ರಮುಖವಾಗಿ ಅದು ಅಬ್ರಹಾಮನ ಮೂಲಕವಾಗಿ ಅವನ ಮುಂದನ ಸಂತತಿಗೆ, ಮುಂದನ ಜನಾಂಗಕ್ಕೆ ದೇವರು ಕೊಡುತ್ತೇನೆ ಎಂಬುದಾಗಿ ಆತನು ವಾಗ್ದಾನ ಮಾಡ್ತಾನೆ. ಹಾಗಾಗಿ ಆತನು ಹೇಳಿದಂತೆ ಆತನು ನೆರವೇರಿಸ್ತಾನೆ. ದೇವರು ಮಾತಿಗೆ ತಪ್ಪುವನಲ್ಲ, ದೇವರು ನಂಬಿಗಸ್ತ ದೇವರು. ಆತನು ಮಾತಿಗೆ ಎಂದಿಗೂ ತಪ್ಪುವನಲ್ಲ. 2ನೇ ವಚನದಲ್ಲಿ ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುತ್ತೇನೆ, ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುತ್ತೇನೆ, ನೀನು ಆಶೀರ್ವಾದದ ನಿಧಿಯಾಗಬೇಕು ಎಂಬುದಾಗಿ ಏನು ಹೇಳ್ತಾನೋ ಅದನ್ನು ಅವನು ನೆರವೇರಿಸ್ತಾ. ಕಾನಾನ್ ದೇಶವನ್ನು ಇಸ್ರಾಯೇಲರಿಗೆ ಕೊಟ್ಟ, ಆಶೀರ್ವಾದದ ನಿಧಿಯಾಗಿ, ಆಶೀರ್ವಾದದ ಪಿತೃವಾಗಿ, ಮೂಲ ಪಿತೃವಾಗಿ, ನೀತಿವಂತನಾಗಿ, ಸ್ನೇಹಿತನೆಂಬುದಾಗಿ ಅಬ್ರಹಾಮನಿಗೆ ಹೆಸರು ಬಂತು. ಯಾತಕ್ಕಾಗಿ? ವಿಧೇಯತೆ. ಒಂದು ವೇಳೆ ಅಬ್ರಹಾಮ ಆವತ್ತು ಪ್ರಶ್ನೆ ಮಾಡಿದ್ರೆ ಯಾಕೆ ಹೋಗಬೇಕು, ನಾನು ಇಂದು ಹೋಗುದಿಲ್ಲ, ನಾಳೆ ಹೋಗ್ತೇನೆ ಅಥವಾ ಮುಂದಿನ ತಿಂಗಳು ಹೋಗ್ತೇನೆ ಇದಾಗಿ ಹೇಳಿದ್ರೆ ಅವನಿಗೆ ಬದಲಾಗಿ ಆ ಆಶೀರ್ವಾದವು ಬೇರೊಬ್ಬರಿಗೆ ಸಲ್ತಾ ಇದೆ. ಒಂದು ವೇಳೆ ದೇವರು ಬೇರೊಬ್ಬರನ್ನು ಆರಿಸಿಕೊಳ್ತಾ ಇದ್ದಾರೆ. ಇಂದು ಸಹ ಬೇರೆ ಈ ಹೊಸ ವರ್ಷದಲ್ಲಿ ನಿಮ್ಮನ್ನು ದೇವರು ಒಂದು ವಿಶೇಷವಾದ ಆಶೀರ್ವಾದಕ್ಕಾಗಿ ಆರಿಸಿಕೊಳ್ತಾನೆ. ನಿಮ್ಮನ್ನು ಸಹ ಆರಿಸಿಕೊಂಡು ನಿಮ್ಮನ್ನು ಕರೆಯುವಾಗ ನೀವು ನಿಮ್ಮ ಕರೆಗೆ ಅವಿಧೇಯತೆಯನ್ನು ತೋರಬೇಡ್ರಿ. ದೇವರು ನಿಮಗೆ ಕೊಡುವಂತ ಕರೆಗೆ ನೀವು ವಿಧೇಯರಾಗಿ, ದೇವರು ನಿಮ್ಮನ್ನು ಸಹ ಆಶೀರ್ವದಿಸ್ತಾನೆ. ನಿಮ್ಮ ಭವಿಷ್ಯದ ಜೀವಿತವು ಆಶೀರ್ವಾದ ಒಳಪಡುತ್ತದೆ ಯಾವಾಗ ನೀವು ವಿಧೇಯತೆಯಿಂದ ಆತನಿಗೆ ಒಳಪಡುವುದಾದ್ರೆ ಮಾತ್ರ. ಅವಿಧೇಯತೆಯನ್ನು ತೋರಿದರೆ ಯಾವ ಆಶೀರ್ವಾದ ನಿಮಗೆ ದೊರಕುವುದಿಲ್ಲ. ಯಾವ ರೀತಿಯಾದಂತಹ ಆಶೀರ್ವಾದ ಸಿಗ್ತದೆ? ಅವನು ಆ ದೇಶವನ್ನು, ಅಂದ್ರೆ ತನ್ನ ಸ್ವದೇಶವಾದಂತ ಊರ್ ಎಂಬ ದೇಶವನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಹೋದಾಗ 13ನೇ ವಚನದಲ್ಲಿ 13ನೇ ಅಧ್ಯಾಯದಲ್ಲಿ ಆತನು ತಿಳಿಸ್ತಾನೆ ನೋಡ್ರಿ. ಆತನು ಹೋದಾಗ ತನ್ನ ತಮ್ಮನ ಮಗನಾದ ಲೋಟನ ಸಂಗಡ ಆತನು ತನ್ನ ಊರನ್ನು ಬಿಟ್ಟು ಹೋಗ್ತಾನೆ. ಹೋದಂತ ವೇಳೆಯಲ್ಲಿ ಲೋಟನ ಆಳುಗಳಿಗೂ ದನ ಕಾಯುವವರಿಗೂ ಮತ್ತು ಅಬ್ರಹಾಮನ ಆಳುಗಳಿಗೂ ದನ ಕಾಯುವವರಿಗೂ ಅಲ್ಲಿ ಒಂದು ಸಮಸ್ಯೆ ಉಂಟಾಗ್ತದೆ. ಆ ಸಮಸ್ಯೆ ಉಂಟಾದಾಗ ನೀನು ಒಂದೇ ಸ್ಥಳದಲ್ಲಿ ಹೋಗೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನೀನೊಂದು ಕಡೆ ಹೋಗು, ನಾನೊಂದು ಕಡೆ ಹೋಗ್ತೀನಿ. ನೀನು ಬಲಗಡೆ ಹೋದ್ರೆ ನಾನು ಎಡಗಡೆ ಹೋಗ್ತೀನಿ, ನೀನು ಪೂರ್ವ ದಿಕ್ಕಿನ ನೀನೊಂದು ದಿಕ್ಕಲ್ಲಿ ಹೋದ್ರೆ ನಾನು ಇನ್ನೊಂದು ದಿಕ್ಕಲ್ಲಿ ಹೋಗ್ತೀನಿ ಎಂಬುದಾಗಿ ಹೇಳ್ತೇನೆ. ಆಮೇಲೆ ಅವನ ಔದಾರ್ಯ ನೋಡಿ, ಅಬ್ರಹಾಮನ ಔದಾರ್ಯ ಏನಂದ್ರೆ, ನನಗಿರುವುದನ್ನು ಸಹ ನೀನು ತಪ್ಪು, ನನಗಿರುವಂತ ಎತ್ತು ಗದ್ದೆ ಮುಂತಾದ ಎಲ್ಲವೂ ಸಹ ತಕೊಂಡು ನೀನೇನ್ ಮಾಡು, ನನ್ನಿಂದ ನೀನು ದೂರವಾಗಿ. ಇಲ್ಲದಿದ್ರೆ ನಮ್ಮ ಆಳುಗಳಲ್ಲಿ ಸಮಸ್ಯೆಗಳುಂಟಾಗಿ ಆ ಸಮಸ್ಯೆ ದೊಡ್ಡದಾಗಿ ನಮ್ಮೊಳಗೆ ಅಸಮಾಧಾನವಿರುತ್ತದೆ, ಅಶಾಂತಿ ಇರುತ್ತದೆ ಎಂಬುದಾಗಿ ಹೇಳಿ ಅವನು ಏನ್ ಮಾಡ್ತಾನೆ, ತನ್ನ ತಮ್ಮನ ಮಗನಿಗೆ ದೊಡ್ಡಪ್ಪನಾಗಿ ಆತನು ಮಾಡುವಂತಹ ಕಾರ್ಯ ಔದಾರ್ಯದ ಕಾರ್ಯ. ನೀನು ಏನ್ ಮಾಡ್ಬೇಕಂತೆ, ನೀನು ಎಡಗಡೆಗೆ ಹೋದ್ರೆ ನಾನು ಬಲಗಡೆಗೆ ಹೋಗುವೆನು, ನೀನು ಬಲಗಡೆಗೆ ಹೋದ್ರೆ ನಾನು ಎಡಗಡೆಗೆ ಹೋಗುವೆನು ಎಂಬುದಾಗಿ. ಲೋಟ ಏನೇನ್ ಮಾಡ್ತಾನೆ, ಲೋಟನು ಕಣ್ಣೆತ್ತಿ ನೋಡ್ತಾನೆ. 10ನೇ ವಚನದಲ್ಲಿ, ನೋಡಲಾಗಿ ಯೋರ್ದನ್ ಹೊಳೆಯ ಸುತ್ತಲಿನ ಪ್ರದೇಶವು ಚೋಗಲೂರಿನ ತನಕ ಎಲ್ಲ ಕಡೆಯಲ್ಲಿ ಸ್ಥಳವೆಂದು ತಿಳ್ಕೊಂಡನು. ನೋಡಿ, ಅವನು ಆರಿಸಿಕೊಳ್ಳುವಂತ ಪ್ರದೇಶ ಏನು, ನೀರಾವರಿ ಇರುವಂತ ಸ್ಥಳ. ಅವನೇನ್ ಅನ್ಕೊಂತಾನೆ, ಲೋಟ ನೀರಾವರಿ ಇರುವಂತ ಈ ಪ್ರದೇಶವನ್ನು ಅಬ್ರಹಾಮ ಕೊಡುವಂತ ಎಲ್ಲಾ ಆಸ್ತಿಯನ್ನು ಏನ್ ಮಾಡ್ತೀನಿ, ನಾನು ತಕೊಂಡು ನಾನು ಎಲ್ಲಾ ಕಡೆ ಹೋಗಿ ನಾನು ಇಲ್ಲಿ ಹೋಗಿ ನಾನು ವಾಸ ಮಾಡ್ತೀನಿ ಎಂಬುದಾಗಿ ಅವನ ಆಯ್ಕೆ ಮಾಡ್ಕೊಂತಾನೆ. ಅವನ ಆಯ್ಕೆ ಲೌಕಿಕವಾಗಿತ್ತು. ಆದರೆ ಅವನು ಆಯ್ಕೆ ಮಾಡಿ ಅಲ್ಲಿಂದ ಹೊರಟು ಹೋದ ನಂತರ ದೇವರು ಪ್ರತ್ಯಕ್ಷನಾಗಿ ಅಬ್ರಹಾಮನಿಗೆ ವಿಶೇಷವಾದಂತಹ ಆಶೀರ್ವಾದವನ್ನು. ಹಾಗಾಗಿ ಲೌಕಿಕ ವಿಚಾರದಲ್ಲಿ ನಾವು ಯಾವತ್ತು ಆರಿಸಿಕೊಳ್ಳಬಾರದು. ನಮ್ಮ ಆರಿಸಿಕೊಳ್ಳಬೇಕೆ ದೇವರಿಗೆ ವಿಧೇಯತೆ ಇರಬೇಕಾದ್ರೆ ನಾವು ದೇವರನ್ನ ಆರಿಸಿಕೊಳ್ಬೇಕು. ಯಾಕಂದ್ರೆ ದೇವರನ್ನ ಆರಿಸಿಕೊಂಡ್ರೆ ಒಂದ್ ವೇಳೆ ದೇವರು ಸೃಷ್ಟಿಯನ್ನೇ ಬ್ರಹ್ಮಾಂಡವನ್ನು ನಮಗೆ ಕೊಡ್ತಾನೆ. ನಮಗೆ ಕೋಟಿ ಹಣ ಸಿಗ್ತದೆ ಎಂಬುದಾಗಿ ನಾವು ಕೋಟಿಯನ್ನು ಆರಿಸಿಕೊಳ್ಳಬಾರದು, ಅಥವಾ ನಮಗೆ ಆಸ್ತಿ ಅಂತಸ್ತು ಸಿಗ್ತದೆ ಎಂಬುದಾಗಿ ನಾವು ಆಸ್ತಿ ಅಂತಸ್ತು ಆರಿಸಿಕೊಳ್ಳಬಾರದು, ಅಥವಾ ನಮಗೆ ವೈಭವದ ಭೋಗದ ಜೀವಿತ ಇದೆ ಎಂಬುದಾಗಿ ನಾವು ಜೀವಿತವನ್ನು ಆರಿಸಿಕೊಳ್ಳಬಾರದು. ಅಬ್ರಹಾಮನಂತೆ ನಾವು ದೇವರನ್ನು ಆರಿಸಿಕೊಳ್ಳಬೇಕು. ಅಬ್ರಹಾಮನಂತೆ ನಾವು ದೇವರ ಪಾದಗಳನ್ನು ಹಿಡಿಬೇಕು. ಅಬ್ರಹಾಮನಂತೆ ನಾವು ಅಬ್ರಹಾಮನಿಗೆ ದೇವರು ಹೇಗೆ ಪ್ರತ್ಯಕ್ಷನಾದನೋ ಹಾಗೆ ದೇವರು ನಮಗೆ ಪ್ರತ್ಯಕ್ಷನಾಗಲಿ ಎಂಬುದಾಗಿ ನಾವು ಬಯಸಬೇಕು.
ನಾವು ಮನುಷ್ಯರನ್ನು ಬಯಸಿ ಆಸ್ತಿಪಾಸ್ತಿಯನ್ನು ಬಯಸಿ ಅಥವಾ ಲೋಟದಂತೆ ನಾವು ನೀರಾವರಿ ಇರುವಂತಹ ಸ್ಥಳ ಯಾವುದೊಂದು ಭೂಮಿಗೆ ಆಸೆಪಟ್ಟು ಅವನು ಹೋಗ್ತಾನೆ. ಆದ್ರೆ ದೇವರು ಅವನಿಗೆ ಪ್ರತ್ಯಕ್ಷನಾಗಿ ಏನ್ ಮಾಡ್ತಾನೆ, ಯೆಹೋವನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ನೋಡಿ, ಲೋಟನ್ನು ಆರಿಸಿಕೊಂಡಂತ ಪ್ರದೇಶ ಕಡೆಗಾಗಿ ಅದು ನಾಶವಾಗುವಂತ ಪ್ರದೇಶ ಆಯಿತು. ಲೋಟ ಆರಿಸಿಕೊಂಡದ್ದು ಯಾವುದನ್ನು? ಲೋಟನ ಆರಿಸಿಕೊಂಡದ್ದು ಸೊದೋಮ್ ಗೊಮೋರ ಇರುವಂತ ಯೋರ್ದನ್ ಪ್ರದೇಶದ ನೀರಾವರಿ ಇರುವಂತ ಸ್ಥಳ. ಅದನ್ನು ಆರಿಸಿಕೊಂಡನೆ ಕಡೆದಾಗಿ ಲೋಟನ ಹೆಂಡತಿ ಏನಾಗ್ತಾಳೆ? ಉಪ್ಪಿನ ಕಂಬವಾಗ್ತಾಳೆ. ಆದ್ರೆ ಅಬ್ರಹಾಮನ ಸಂತತಿ ಏನಾಗುತ್ತೆ? ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂಬುದಾಗಿ ಅವನ ಸಂತತಿಯನ್ನು ದೇವರು ಅಭಿವೃದ್ಧಿ ಮಾಡ್ತಾನೆ, ದೇವರು ಆಶೀರ್ವದಿಸ್ತಾನೆ, ದೇವರು ಬೆಳೆಸ್ತಾನೆ. ದೇವರು ಅವನ ಎಲ್ಲ ಸಂತತಿಯವರನ್ನು ಆರೋಗ್ಯದಿಂದ, ಆರ್ಥಿಕತೆಯಿಂದ, ಎಲ್ಲ ಬಲದೊಂದಿಗೆ, ವೈಭವದೊಂದಿಗೆ ಆಶೀರ್ವಾದ ಮಾಡ್ತಾನೆ. ದೇವರು ಅಬ್ರಹಾಮನಿಗೆ ಪ್ರತ್ಯಕ್ಷನಾಗಿ ಅಬ್ರಹಾಮನಿಗೆ ವಿಶೇಷವಾದಂತಹ ಆಶೀರ್ವಾದಗಳನ್ನು ಕೊಡ್ತಾನೆ. ಮುಂದಿನ ವಚನಗಳನ್ನು ನೀವು ಗಮನಿಸುವುದಾದ್ರೆ, ಲೋಟನು ಅಬ್ರಹಾಮನನ್ನು ಬಿಟ್ಟು ಬೇರೆಯಾದ ನಂತರ 14ನೇ ವಚನ ನೋಡಿ. ಯೆಹೋವನು ಯೆಹೋವ ದೇವರು ಅಬ್ರಹಾಮನಿಗೆ ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು. ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡಬೇಕು. ಏನಂತಾರೆ ದೇವರು? ಹೇಳ್ತಾನೆ, ನೀನು ನೋಡುವ, ಅವನು ಎಲ್ಲೆಲ್ಲ ನೋಡ್ತಾನೆ ಅದೆಲ್ಲ ಅಬ್ರಹಾಮನಿಗೆ, ಅವನ ಸಂತತಿಯವರಿಗೆ. ಲೋಟ ಆರಿಸಿಕೊಳ್ಳುವುದು ಕೇವಲ ಯೋರ್ದನ್ ಹೊಳೆಯ ತೀರದಲ್ಲಿರುವಂತಹ ಆ ನೀರಾವರಿ ಪ್ರದೇಶ, ಸ್ಥಳ ಮಾತ್ರ ಅಷ್ಟೇ. ಅಬ್ರಹಾಮನಿಗೆ ದೇವರ ಪ್ರತ್ಯಕ್ಷನಾಗಿ ದರ್ಶನ ಕೊಟ್ಟು ಹೇಳ್ತಾನೆ, ನೀನು ನೋಡುವ ಪ್ರತಿಯೊಂದು ಸ್ಥಳವು ದಕ್ಷಿಣೋತ್ತರ ಪೂರ್ವ ಪಶ್ಚಿಮ, ಅಂದ್ರೆ ದಕ್ಷಿಣ, ಉತ್ತರ, ಪೂರ್ವ, ಪಶ್ಚಿಮ ಎಲ್ಲ ಕಡೆಗಳಲ್ಲಿ ನೀನು ಏನನ್ನ ನೋಡ್ತೀಯಾ ಅದೆಲ್ಲನೂ ನಿನಗೆ ಕೊಡ್ತೀನಿ. ನಿನಗೆ ಮಾತ್ರ ಅಲ್ಲ, ನಿನ್ನ ಇಡೀ ಸಂತತಿಗೆ, ನಿನ್ನ ಮುಂದನ ವಂಶಕ್ಕೆ ನಾನು ಅದನ್ನ ಶಾಶ್ವತವಾಗಿ ಕೊಡ್ತೀನಿ ಅಂತ ಹೇಳಿದ್ರು. ಲೋಟ ಏನ್ ಮಾಡ್ತಾನೆ? ಲೋಟ ಯೋರ್ದನ್ ಹೊಳೆಯ ತೀರದಲ್ಲಿರುವಂತಹ ಅಕ್ಕಪಕ್ಕದಲ್ಲಿರುವಂತಹ ಸೊದೋಮ್ ಗೊಮೋರನ ಆಯ್ಕೆ ಮಾಡ್ಕೊಂತಾನೆ. ಕೆಲವು ವರ್ಷಗಳಲ್ಲಿ ಸೊದೋಮ್ ಗೊಮೋರ ನಾಶ ಆಗ್ತದೆ. ಸೊದೋಮ್ ಗೊಮೋರ ನಾಶ ಆಗ್ತದೆ. ತನ್ನ ಹೆಂಡತಿ ಆದಂತ ಲೋಟನ ಹೆಂಡತಿ ಆಕೆ ಏನಾಗ್ತಾರೆ? ಉಪ್ಪಿನ ಕಂಬವಾಗ್ತದೆ. ಆತ ತನ್ನ ಹೆಂಡತಿಯನ್ನು ಕಳ್ಕೊಂಡ, ತಾನು ಆರಿಸಿಕೊಂಡಂತ ಸ್ಥಳವನ್ನು ಕಳ್ಕೊಂಡ, ತನಗಿದ್ದಂತ ಆಸ್ತಿ ಅಂತಸ್ತು ಎಲ್ಲವನ್ನೂ ಸಹ ಕಳ್ಕೊಂಡ. ಆದ್ರೆ ಅಬ್ರಹಾಮನಿಗೆ ಏನಾಯ್ತು? ಅಬ್ರಹಾಮನಿಗೆ ದೇವರ ಪ್ರತ್ಯಕ್ಷನಾಗಿ. ಯಾಕೆ ದೇವರ ಪ್ರತ್ಯಕ್ಷನಾದ? ದೇವರಿಗೆ ಅಬ್ರಹಾಮ ವಿಧೇಯತೆಯಿಂದ. ಸುಮ್ಮನೆ ಅವರು ಬಂದು ಪ್ರತ್ಯಕ್ಷನಾದರೆ ದೇವರು ಯಾವ ವಿಧೇಯತೆಯಿಂದ ಜೀವಿಸ್ತಾರೋ ದೇವರು ಸ್ವತಃ ಅವರಿಗೆ ದರ್ಶನ ಕೊಡ್ತಾನೆ. ದೇವರವರಿಗೆ ಪ್ರತ್ಯಕ್ಷನಾಗಿ ಆಶೀರ್ವದಿಸ್ತಾನೆ. ದೇವರು ಅವರ ಜೀವಿತವನ್ನು ಅಭಿವೃದ್ಧಿಪಡಿಸ್ತಾನೆ, ಬೆಳವಣಿಗೆಯನ್ನು ಸಾಧಿಸ್ತಾನೆ ಬೇರೆ. ಹಾಗಾಗಿ ಯಾಕಾಗಿ ಅಬ್ರಹಾಮನ ಮೇಲೆ ವಿಶೇಷವಾದ ಪ್ರೀತಿ ಅಂದ್ರೆ, ದೇವರು ತಾನು ಹೇಳಿದ್ದೆಲ್ಲವನ್ನು ಈ ಅಬ್ರಹಾಮ ಕೇಳ್ತಾನೆ. ಏನು ಪ್ರಶ್ನೆ ಮಾಡುವುದಿಲ್ಲ, ಏನು ಸಂಶಯ ಇಟ್ಟುಕೊಳ್ಳುವುದಿಲ್ಲ, ಹಿಂದಿರುಗಿ ಏನನ್ನೂ ಮಾತನಾಡುವುದಿಲ್ಲ. ನಾನು ಇಲ್ಲಿಗೆ ಹೋಗು ಅಂದ್ರೆ ಹೋಗ್ತಾನೆ, ನಿಲ್ಲು ಅಂದ್ರೆ ನಿಲ್ತಾನೆ, ಬಾ ಅಂದ್ರೆ ಬರ್ತಾನೆ, ಕೂತ್ಕೊ ಅಂದ್ರೆ ಕೂತ್ಕೊಂತಾನೆ, ಇಲ್ಲಿಂದ ಹೋಗು ಅಂದ್ರೆ ಹೋಗ್ತಾನೆ, ಮತ್ತೆ ಈ ಪ್ರದೇಶ ಬಿಟ್ಟು ಇನ್ನೊಂದು ಪ್ರದೇಶಕ್ಕೆ ಹೋಗು ಅಂದ್ರೂ ಹೋಗ್ತಾನೆ. ಹಾಗಾಗಿ ನನಗೆ ಇಂತಹ ಭಕ್ತರು ಬೇಕು, ಇಂತಹ ಮಗ ಬೇಕು ಎಂಬುದಾಗಿ ನೀತಿವಂತನಾದ ಅಬ್ರಹಾಮನಿಗೆ ನೀತಿವಂತನದೇ ಹೆಸರಿಡ್ತಾನೆ. ಸ್ನೇಹಿತನೆಂಬುದಾಗಿ ಹೇಳ್ತಾನೆ. ಸ್ನೇಹಿತನವಾಗಿ ಹೆಸರು ಕರೆದು ಆತನಿಗೆ ಹೇಳ್ತಾನೆ, ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು. ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕ ಮಾಡುವುದಾದರೆ ನಿನ್ನ ಸಂತಾನವನ್ನು ಲೆಕ್ಕಿಸಲಾದೀತು. ಆತನಿಗೆ ಸಲ್ಲುವಂತಹ ಆಶೀರ್ವಾದ, ಆತನಿಗೆ ಒದಗಿ ಬಂದಂತಹ ಗೌರವ, ಆತನಿಗೆ ಸಿಕ್ಕಿದಂತಹ ಭಾಗ್ಯಕರವಾದಂತಹ ಆಶೀರ್ವಾದವು ದೇವರಿಂದ ಹೀಗಾಗಿತ್ತು. ಲೋಟನಿಂದ ನಾವು ಯಾವತ್ತೂ ಕ್ಷಣಿಕ ಸುಖಕ್ಕೆ ಅಥವಾ ಅಲ್ಪ ರೀತಿಯಲ್ಲಿ ಯಾವತ್ತೂ ಆರಿಸಿಕೊಳ್ಳಬಾರದು. ನಿಮ್ಮ ಬದುಕಿನಲ್ಲಿ ಒಂದ್ ವೇಳೆ ನಿಮಗೇನಾದ್ರೂ ಅಂತಹ ಅವಕಾಶ ಸಿಕ್ಕುವುದಾದ್ರೆ ಅಬ್ರಹಾಮನಂತೆ ದೇವರನ್ನು ಆರಿಸಿಕೊಳ್ಳಬೇಕು. ಆಗ ದೇವರು ನಿಮಗೆ ವಿಶಾಲವಾದಂತಹ ರೀತಿಯಲ್ಲಿ ನೀವು ಊಹಿಸುವುದಕ್ಕಿಂತಲೂ, ನೀವು ಬಯಸುವುದಕ್ಕಿಂತಲೂ ಹೆಚ್ಚಾದಂತಹ ಆಶೀರ್ವಾದಗಳನ್ನು ಕೊಡ್ತಾನೆ. ಮುಪ್ಪಿನ ಪ್ರಾಯದಲ್ಲಿ ಮುಟ್ಟು ನಿಂತು ಹೋದಂತಹ ಸಂದರ್ಭದಲ್ಲಿಯೂ ಸಹ ಅಬ್ರಹಾಮನಿಗೂ ಸಹ ಮಗುವಂತಾಗಿ ಪಾಲಿಸ್ತಾರೆ. ಅಂತಹ ಆಶೀರ್ವಾದಕ್ಕೆ ದೇವರು ಅಬ್ರಹಾಮನ ಹೆಂಡತಿಯಾದ ಸಾರಳಿಗೆ ಕೊಟ್ಟ. ಆಸ್ತಿ ಅಂತಸ್ತು ಎಲ್ಲವನ್ನು ಬಿಟ್ಟು ಬಂದಂತ, ತನ್ನ ಸ್ವದೇಶವನ್ನು, ಕುಟುಂಬವನ್ನು ಬಿಟ್ಟು ಬಂದಂತವನಿಗೆ ಸ್ವದೇಶವಾಗುವುದಕ್ಕೆ ಬೇರೊಂದು ದೇಶವನ್ನೇ ಈತನಿಗೆ ಸ್ವಂತವಾಗಿ ದೇವರು ಕೊಡ್ತಾನೆ. ಹಾಗಾಗಿ ನಾವು ಯಾವಾಗಲೂ ದೇವರಿಗೆ ವಿಧೇಯತೆಯಿಂದ ಇರಬೇಕು.
ನಮ್ಮ ವಿಧೇಯತೆಯ ಬಾಳ್ವೆ ದೇವರನ್ನು ಪರೀಕ್ಷೆ ಮಾಡ್ತಾನೆ. ಅದು ದೇವರು ನಮ್ಮನ್ನು ಪರೀಕ್ಷಿಸುವಾಗ, ಆ ಪರೀಕ್ಷೆಗೆ ಒಳಪಟ್ಟಾಗ ನಾವು ದೇವರಿಗೆ ವಿಧೇಯರಾಗಬೇಕು ವಿನಃ ಮನುಷ್ಯರಿಗೆ ವಿಧೇಯರಾಗಬಾರದು. ಸಮಯಕ್ಕೆ ಸಂದರ್ಭಕ್ಕೆ ನಾವು ವಿಧೇಯರಾಗಬಾರದು. ಸಮಯದ ಅಭಾವ ಅಥವಾ ಸಮಯದ ಪರಿಸ್ಥಿತಿಯಿಂದ ನಾವು ಯಾವುದೋ ಒಂದು ರೀತಿಯಲ್ಲಿ ಅದಕ್ಕೆ ಒಳಪಡುವುದಾದ್ರೆ ದೇವರಿಂದ, ದೇವರ ಆಶೀರ್ವಾದದಿಂದ ದೂರವಾಗ್ತೇವೆ. ದೇವರ ಕೃಪಾವರಗಳಿಗೆ, ದೇವರ ಭಾಗ್ಯಕರವಾದಂತಹ ಕೊಡುವಿಕೆಗೆ ನಾವೇನಾಗ್ತೇವೆ, ದೂರವಾಗ್ತೇವೆ. ದೇವರು ಅನುಗ್ರಹಿಸಿದಂತ ಆತನಿಗೆ ಆಶೀರ್ವಾದ ಅವನ ಸಂತಾನಕ್ಕೂ ಉಂಟಾಯಿತು. ನಾವಿಂದು ಸಹ ಅನೇಕ ಆದಾಯ ಸಂಪಾದನೆ ಮಾಡ್ತೇವೆ, ನಮ್ಮ ಭವಿಷ್ಯದ ಮಕ್ಕಳಿಗೆ, ಮೊಮ್ಮಕ್ಕಳಿಗಿರಲಿ ಎಂಬುದಾಗಿ. ಆದ್ರೆ ಅವೆಲ್ಲವೂ ನಶಿಸಿ ಹೋಗ್ತದೆ. ಆದ್ರೆ ದೇವರಿಗೆ ವಿಧೇಯತೆಯಿಂದ ಜೀವಿಸಿ ನಾವು ಸಂಪಾದನೆ ಆದಾಯ ಮಾಡುವುದಾದ್ರೆ ಅದು ನಮಗೂ ಉಳಿಯುತ್ತದೆ ಮತ್ತು ನಮ್ಮ ಮುಂದಿನ ಸಂತತಿಗೂ ವಂಶಕ್ಕೂ ಉಳಿಯುತ್ತದೆ. ಹಾಗಾಗಿ ದೇವರಿಗೆ ಯಾವಾಗಲೂ ವಿಧೇಯತೆಯಿಂದ ಇರಬೇಕು. ದೇವರಿಗೆ ನಾವು ವಿಧೇಯತೆಯನ್ನು, ವಾಕ್ಯವನ್ನು ಕೈಗೊಂಡು ನಡೆಯುವುದರಲ್ಲಿ, ವಾಕ್ಯದ ಪ್ರಕಾರ ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳುವುದರಲ್ಲಿ, ನಮ್ಮ ದೈನಂದಿನ ಬಾಳ್ವೆ, ನಮ್ಮ ಪ್ರತಿಕ್ಷಣದ ಜೀವಿತದಲ್ಲಿ ದೇವರಿಗೆ ಮಾತ್ರವೇ ವಿಧೇಯರಾಗಿರಬೇಕು ವಿನಃ ದೇವರ ಅವಿಧೇಯತೆಗೆ ನಾವು ಪಾತ್ರರಾದರೆ, ದೇವರಿಂದ ನಾವು ದೂರವಾಗುವುದಾದ್ರೆ, ದೇವರಿಗೆ ಅವಿಧೇಯತೆಯ ಜೀವಿತವನ್ನು ತೋರಿಸುವುದಾದ್ರೆ ನಾವು ಯಾವ ಆಶೀರ್ವಾದಕ್ಕೂ ಪಾತ್ರರಾಗುವುದಿಲ್ಲ. ಬದಲಾಗಿ ನಮಗೆ ಸಿಕ್ಕುವಂತಹ ಆಶೀರ್ವಾದ ಒಂದು ನಾವು ನಾಶವಾಗ್ತೇವೆ, ಇಲ್ಲವೇ ನಮ್ಮ ಜೊತೆಲಿರುವ ನಮ್ಮ ಕುಟುಂಬದವರು ನಾಶವಾಗ್ತಾರೆ, ಇಲ್ಲವೇ ನಾವು ನಾಶವಾಗುವುದಲ್ಲದೆ ನಮ್ಮ ಜೊತೆಯಲ್ಲಿರುವಂತಹ ಎಲ್ಲವೂ ಸಹ ಲೋಟನಂತೆ ಎಲ್ಲವೂ ನಾಶವಾಗುವುದಕ್ಕೆ ಕಾರಣವಾಗ್ತದೆ. ಲೋಟನಂತ ಆಶೀರ್ವಾದಕ್ಕೆ ನಾವು ಒಳಗಾಗಬಾರದು ವಿನಃ ಅಬ್ರಹಾಮನಂತ ಶಾಶ್ವತವಾದಂತಹ ಒಡಂಬಡಿಕೆಯ ವಾಗ್ದಾನದ ಆಶೀರ್ವಾದಕ್ಕೆ ನಾವು ನೀವು ಪಾತ್ರರಾಗಬೇಕು. ಮತ್ತೊಂದು ಉದಾಹರಣೆಯನ್ನು ನಾವು ಗಮನಿಸುವಾಗ, ನಾಮಾನನ ಜೀವಿತದಲ್ಲಿ ನಾಮಾನನು ಸಹ ಕುಷ್ಠರೋಗಿಯಾಗಿದ್ದ. ನಾಮಾನನು ಸಹ ಕುಷ್ಠರೋಗಿಯಾಗಿದ್ದಾಗ ಆ ನಾಮಾನನು ಎಂಬುವನು ಬೇರೆ ಪ್ರದೇಶಕ್ಕೆ ಸೇರಿದವನಾದ. ಅರಸುಗಳ 2ನೇ ಗ್ರಂಥ 5ನೇ ಅಧ್ಯಾಯ 8ರಿಂದ 14 ವರ್ಷದಲ್ಲಿ ಎಲೀಷನೆಂಬ ಪ್ರವಾದಿಯನ್ನು ಬಂದು ಭೇಟಿ ಮಾಡಿದ. ಎಲೀಷನೆಂಬ ಪ್ರವಾದಿಗೆ ಬಂದು ಭೇಟಿ ಮಾಡಿದಾಗ ಎಲೀಷನು ಹೇಳಿದ್ದು ಇಷ್ಟೇ: ನೀನು ಯೊರ್ದನ್ ಹೊಳೆಯಲ್ಲಿ ಹೋಗಿ 7 ಸಾರಿ ನೀನು ಮುಳುಗಿ ಸ್ನಾನ ಮಾಡಬೇಕೆಂಬುದಾಗಿ ಹೇಳ್ತಾನೆ. ಅದೊಂದು ಕೋಪ ಮಾಡ್ಕೊಂತಾನೆ. ಈ ಪ್ರವಾದಿ ಎಂತ ಮನುಷ್ಯನು, ಇವನೇನು ನನಗೆ ಚಮತ್ಕಾರ ಮಾಡ್ತಾನೆ, ಅದ್ಭುತ ಮಾಡ್ತಾನೆ, ಕೈ ಇಟ್ಟು ಗುಣಪಡಿಸ್ತಾನೆ, ಅಥವಾ ಔಷಧಿ ಕೊಡ್ಬೋದು, ಮದ್ದು ಕೊಡ್ಬೋದು ಎಂಬುದಾಗಿ ಇವನ ಬಳಿ ಬಂದ್ರೆ ಇವನೇನ್ ಹೇಳ್ತಾನೆ, ಆ ಕೊಳೆ ನೀರಿರುವಂತಹ, ಆ ಯಾವುದಕ್ಕೂ ಬಾರದೇ ಇರುವಂತಹ ನೀರಿರುವಂತಹ, ನನ್ನ ಊರಿನಲ್ಲಿ, ನನ್ನ ಸ್ವದೇಶದಲ್ಲಿ ಎಷ್ಟೊಂದು ಹೊಳೆಗಳು, ಎಷ್ಟೊಂದು ನೀರು ಕಲುಷಿತವಾಗಿದೆ. ಆದ್ರೆ ಈ ವ್ಯಕ್ತಿ ಹೇಳುವಂತಹ ಮಾತು, ಆ ಯೊರ್ದನ್ ಹೊಳೆಯಲ್ಲಿ ಹೋಗಿ 7 ಸಾರಿ ಸ್ನಾನ ಮಾಡ್ಬೇಕಂತಲ್ಲ ಎನ್ನುವುದಾಗಿ. ಬೇರೆ ಅಲ್ಲಿ ದೇವರು ಅವನಿಗೆ ಇಟ್ಟಂತ ಪರೀಕ್ಷೆ ವಿಧೇಯತೆಯ ಪರೀಕ್ಷೆ. ಅವನು 6 ಸರಿ ಸ್ನಾನ ಮಾಡ್ತಾನೆ. 6 ಸರಿ ಸ್ನಾನ ಮಾಡಿದಾಗಲೂ ಅನ್ನೋದು ಪರಿಪೂರ್ಣವಾಗುವುದಿಲ್ಲ. 7ನೇ ಸರಿ ಸ್ನಾನ ಮಾಡಿ ಮೇಲೆ ಗೆದ್ದಾಗಲೇ ಕೂಸಿನಂತ ದೇಹ ಅವನ ದೇಹವಾಗುತ್ತದೆ. ಅವನಲ್ಲಿದ್ದಂತ ಕುಷ್ಠವು ಮಾಯವಾಗುತ್ತದೆ. ದೇವರು ನಮಗೆ ಸಹ ಇಂತಹ ಪರೀಕ್ಷೆಗಳನ್ನು ಕೊಡಬಹುದು. ಆದರೆ ದೇವರ ಮಾತಿಗೆ ನಾವು ವಿಧೇಯರಾಗಬೇಕು. ದೇವರು ತನ್ನ ಪ್ರವಾದಿಯಾದಂತ ಎಲೀಷನ ಮೂಲಕವಾಗಿ ನಾಮಾನನಿಗೆ ಹೇಳಿದ್ದು, ನಾನು ಔಷಧ ಮದ್ದುಗಳಿದ್ದರೆ ಮಾತ್ರವೇ ಗುಣಪಡಿಸುವುದಿಲ್ಲ, ನನ್ನ ಮಾತಿಗೆ ಯಾರು ವಿಧೇಯತೆಯಿಂದ ಅದನ್ನು ಕೈಕೊಂಡು ಪರಿಪಾಲಿಸಿ ತನ್ನ ಜೀವಿತದಲ್ಲಿ ನಡೆಯುತ್ತಾರೋ, ಜೀವಿಸ್ತಾರೋ ಅಂತವರಿಗೂ ನಾನು ಸ್ವಸ್ಥತೆಯನ್ನು ಕೊಡ್ತೇನೆ, ಅಂತವರಿಗೂ ಸಹ ನಾನು ಗುಣಪಡಿಸ್ತೇನೆ, ಅಂತವರಿಗೂ ಸಹ ನಾನು ನೆರವಾಗ್ತೇನೆ ಎಂಬುದಾಗಿ ನಾಮಾನನ ಜೀವಿತದ ಮೂಲಕವಾಗಿ ನಮಗೆ ಪಾಠ ಕಲಿಸ್ತಾ ಇದ್ದೇನೆ. ಬೇರೆ ನಾವು ನೆನೆಸಬಹುದು, ನಮಗೆ ಆ ಡಾಕ್ಟರ್ ಹೋದ್ರೆ, ಈ ಡಾಕ್ಟರ್ ಹೋದ್ರೆ ನಮಗೆ ಅದ್ಭುತ ಆಗ್ತದೆ ಎಂಬುದಾಗಿ. ದೇವರಿಗೆ ವಿಧೇಯತೆಯಿಂದ ಜೀವಿಸಿದರೆ ಸಾಕು, ನಾವು ಡಾಕ್ಟರ್ ಹೋಗುವುದಕ್ಕೆ ಮುಂಚಿತವಾಗಿ ನಮಗೆ ಗುಣವಾಗ್ತದೆ. ಡಾಕ್ಟರ್ ಬಳಿ ಹೋಗುವುದಕ್ಕಿಂತ ಮುಂಚಿತವಾಗಿ ಮಾತ್ರವಲ್ಲದೆ ಔಷಧ ಮದ್ದುಗಳನ್ನು ತೆಗೆದುಕೊಳ್ಳುವುದರಿಂದಲೇ ನಮಗೆ ಗುಣ ಹೊಂದುವುದಕ್ಕೆ ಸಾಧ್ಯವಿಲ್ಲ. ದೇವರ ಮಾತಿಗೆ ತಕ್ಕಂತೆ ಸರಿಯಾಗಿ ಜೀವಿಸಿದರೆ ನಾವು ಸುಫಲವನ್ನು ಮುಂದೆ ಹೊಂದುತ್ತೇವೆ ಎಂಬುದಾಗಿ ನಾವು ಈ ವಾಕ್ಯದ ಮೂಲಕವಾಗಿ ಗ್ರಹಿಸಿಕೊಳ್ಳಬಹುದು. ಯೋಹಾನನ ಸುವಾರ್ತೆ, ಯೇಸು ಸ್ವಾಮಿ ಅದ್ಭುತ ಮಾಡ್ತಾನೆ. ಯೋಹಾನನ ಸುವಾರ್ತೆಯಲ್ಲಿ ಅದು ಮಾಡುವಂತಹ ಕಾರ್ಯ 9ನೇ ಅಧ್ಯಾಯ, ಯೋಹಾನನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಅನೇಕ ಕುಷ್ಠರೋಗಿಗಳನ್ನ ಮುಟ್ಟಿ ವಾಸ ಮಾಡ್ತಾನೆ. ಕೆಲವರಿಗೆ ತನ್ನ ಬಾಯಿ ಮಾತಿನಿಂದ ಆತನು ವಾಸ ಮಾಡ್ತಾನೆ. ಆದರೆ ಈ ವ್ಯಕ್ತಿಗೆ ಮಾತ್ರ ಸಿಲೋಮ ಕೊಳಕ್ಕೆ ಹೋಗಿ ನೀನು ತೊಡಕೋ ಎಂಬುದಾಗಿ ಹೇಳ್ತಾನೆ. ನೀನು 7ನೇ ವಚನ ನೋಡಿ, 9ನೇ ಅಧ್ಯಾಯ 7ನೇ ವಚನ, ನೀನು ಸಿಲೋಮ ಕೊಳಕ್ಕೆ ಹೋಗಿ ತೊಡಕೋ ಅಂದನು. ಅವನು ಹೋಗಿ ತೊಡಕೊಂಡು ಕಣ್ಣು ಹೊಂದಿದವನಾಗಿ ಒಂದು ವೇಳೆ ಯಾಕೆ ಈ ಸ್ವಾಮಿ ಅಥವಾ ಯೇಸು ಸ್ವಾಮಿ ತೊಡಕಬೇಕು ಎಂಬುದಾಗಿ ಸಿಲೋಮ ಕೊಳಕ್ಕೆ ಕಳುಹಿಸಿಕೊಟ್ಟ ಎಂಬುದಾಗಿ ಅವರು ಪ್ರಶ್ನಿಸಿಕೊಂಡಿದ್ದಾರೆ. ಅದು ಹೋಗದೆ ಬಿಟ್ಟಿದ್ದರೆ ಅವನಿಗೆ ಕಣ್ಣು ಬರುತ್ತಿರಲಿಲ್ಲ. ಅವನಿಗೆ ಕಣ್ಣು ಬರಬೇಕಾದದ್ದು ಎಲ್ಲಿ ಅಂದರೆ ಯೇಸುವಿನ ಮಾತಿಗೆ
ವಿಧೇಯತೆಯಿಂದ ಕೈಕೊಂಡು ನಡೆಯುವುದರಿಂದಲೇ. ಸ್ವಾಮಿ ಬಯಸಿದ್ದಲ್ಲಿ ಅವನ ಮನಸ್ಸು ಪಟ್ಟಿದ್ದರೆ ಅಥವಾ ಅವನ ಮನಸ್ಸು ಮಾಡಿದರೆ ಸ್ವಾಮಿ ಅಲ್ಲಿ ಅವನನ್ನು ಗುಣಪಡಿಸಬಹುದಾಗಿತ್ತು. ಬಹುಶಃ ಅವನು ಅವಿಧೇಯತೆಯುಳ್ಳ ಮನುಷ್ಯನು ಅಥವಾ ವಿಧೇಯತೆಯುಳ್ಳ ಮನುಷ್ಯನು ಎಂಬುದಾಗಿ ಪರೀಕ್ಷಿಸುವುದಕ್ಕಾಗಿ ಏನ್ ಮಾಡಿರ್ತಾನೆ, ನೀನು ಆ ಶಿಲುಬೆ ಕೊಳಕ್ಕೆ ಹೋಗಿ ತೊಳಕೋ ಎಂಬುದಾಗಿ ಹೇಳ್ತಾನೆ. ಅವನು ತೊಳಕೊಂಡ ನಂತರವೇ, ಶಿಲುಬೆ ಕೊಳಕ್ಕೆ ಹೋಗಿ ಅವನು ತೊಳಕೊಂಡ ನಂತರವೇ ಅವನು ಶುದ್ಧನಾಗಿ ಕಂಡು ಬಂದವನಾಗಿ ಆತನಿಗೆ ಕಣ್ಣು ಕಾಣುವಂತಾಯಿತು. ಅವನಿಗೆ ದೃಷ್ಟಿ ಸಿಕ್ಕಿತು, ಅವನು ಕಣ್ಣು ನೋಡುವಂತಾಯಿತು. ನಾವು ಸಹ ಡಾಕ್ಟರ್ ಹೇಳ್ತಾರೆ ಇದು ಮಾಡಿದ್ರೆ ನಾವು ಅದನ್ನ ಬಿಟ್ಟು ಬೇರೆ ಮಾಡಿದ್ರೆ ನಮ್ಗೆ ಏನಾಗ್ತದೆ, ಕಾಯಿಲೆ ಇದ್ದದ್ದು ಹೆಚ್ಚಾಗ್ತದೆ ಅಥವಾ ಸಮಸ್ಯೆ ನಮ್ಮನ್ನು ಒಳಗೆ. ಹಾಗಾಗಿ ಯಾವತ್ತು ನಾವು ದೇವರಿಗಾಗಲಿ ದೇವರ ವಾಕ್ಯಕ್ಕಾಗಲಿ ಅದನ್ನ ಏನ್ ಹೇಳಿದ್ರು ಹಾಗೆ ನಡಿಬೇಕು. ದೇವರ ಮಾತು ದೇವರ ಮಾರ್ಗ ಯಾವತ್ತು ಒಂದೇ, ಅಲ್ಲಿ ರಿಟರ್ನ್ ಯೂಟರ್ನ್ ಅಥವಾ ಬೇರೊಂದು ಮಾರ್ಗ ಯಾವುದೂ ಇಲ್ಲ. ದೇವರು ಇದನ್ನು ಮಾಡಬೇಡ ಅಂತ ನಾವು ಮಾಡಬಾರ್ದು. ಯಾಕೆ ಮಾಡಬಾರ್ದು? ಮಾಡಿದ್ರೆ ಏನಾಗ್ತದೆ? ಈ ರೀತಿಯ ಪ್ರಶ್ನೆಗಳು ಉದ್ಭವವಾದ ನಮ್ಮ ಮನಸ್ಸಿನಲ್ಲಿ, ನಮ್ಮ ಜೀವಿತದಲ್ಲಿ ನಾವು ಆಶೀರ್ವಾದವನ್ನು ಹೊಂದುವುದಕ್ಕೆ ಅಥವಾ ಮೇಲನ್ನು ಹೊಂದುವುದಕ್ಕೆ, ಅಭಿವೃದ್ಧಿಯನ್ನು ಹೊಂದುವುದಕ್ಕೆ, ಆರೋಗ್ಯವನ್ನು ಹೊಂದುವುದಕ್ಕೆ, ಆರ್ಥಿಕವಾಗಿ ಆಗಲಿ ಯಾವುದೇ ವಿಷಯದಲ್ಲಾಗಲಿ ನಾವು ಮೇಲೆ ಬರುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿಯ ಮಾತುಗಳನ್ನು ಕೈಕೊಂಡು ಜೀವಿಸಬೇಕು. ಯೇಸು ಸ್ವಾಮಿಯ ಜೀವಿತವನ್ನು ಗಮನಿಸುವುದಾದ್ರೆ ಫಿಲಿಪಿಯ ಎರಡನೆಯ ಪತ್ರಿಕೆ ಎರಡನೇ ಅಧ್ಯಾಯ ಯೇಸು ಸ್ವಾಮಿಯ ವಿಧೇಯತೆಯ ಜೀವಿತ ಎಷ್ಟಿದೆ, ಆತನು ಶಿಲುಬೆಯ ಮರಣವನ್ನು ಸಹ ತನ್ನ ಜೀವಿತದಲ್ಲಿ ಹೊಂದುವುದಕ್ಕೆ ಸಿದ್ಧನಾಗ್ತಾನೆ. ಯೇಸು ಸ್ವಾಮಿ ದೇವರ ಬಲಗಡೆಯಲ್ಲಿ, ದೇವರ ಪರಿಶುದ್ಧ ಸ್ಥಾನದಲ್ಲಿ ದೇವರೊಂದಿಗೆ ಇದ್ದು ದೇವರಿಗೆ ಸಲ್ಲತಕ್ಕಂತ ಆರಾಧನೆ, ಗೌರವ, ಘನತೆ ಇವೆಲ್ಲವನ್ನು ಹೊಂದತಕ್ಕವನಾಗಿದ್ದರೂ ಸಹ ಆತನ ಏನ್ ಮಾಡ್ತಾನೆ, ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲು ನೆನೆಸದೆ ತನ್ನನ್ನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. 8ನೇ ವಚನದಲ್ಲಿ ಹೇಳ್ತದೆ, ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. ನೋಡಿ ಆತ ಹೇಳ್ತಾರೆ, ಈಗ ಒಂದು ವೇಳೆ ಯೇಸು ಸ್ವಾಮಿ ಪ್ರತ್ಯಕ್ಷನಾಗಿ ನನ್ನನ್ನಾಗಲಿ ಅಥವಾ ನಿಮ್ಮನ್ನಾಗಲಿ ಶಿಲುಬೆಯಲ್ಲಿ ಪ್ರಾಣ ಕೊಡ್ರಿ ಅಂದ್ರೆ ಎಷ್ಟು ಜನ ಪ್ರಾಣ ಕೊಡ್ತೀರಾ? ಯಾರು ಕೊಡೋದು? ಯೇಸು ಸ್ವಾಮಿ ಕೊಡ್ತಾರೆ. ಯಾಕಂದ್ರೆ ಯೇಸು ಸ್ವಾಮಿ ಮಾತು ಅಥವಾ ದೇವರ ಮಾತು ಅಷ್ಟು ನಮ್ಮನ್ನು ದೇವರ ಮಾರ್ಗದಲ್ಲಿ ನಡೆದಾಗ ಆಶೀರ್ವಾದಕ್ಕೆ ಪಾತ್ರನಾಗಿಸ್ತಾರೆ. ಆತನು ಶಿಲುಬೆ ಮೇಲೆ ಮರಣವನ್ನು ಕೊಟ್ಟದರಿಂದಲೇ ನನ್ನ ನಿಮ್ಮೆಲ್ಲರ ಪಾಪಗಳಿಗೆ ಪರಿಹಾರವಾಗಿತ್ತು. ನನ್ನ ನಿಮ್ಮೆಲ್ಲರ ಪಾಪಗಳು ಪರಿಹರಿಸಲ್ಪಟ್ಟದ್ದೇ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣವನ್ನು ಹೊಂದಿಕೊಂಡದ್ರಿಂದ. ಒಂದು ವೇಳೆ ಯೇಸು ಸ್ವಾಮಿ ನಾನು ಶಿಲುಬೆಯಲ್ಲಿ ಮರಣ ಹೊಂದುವುದಿಲ್ಲ, ಬೇರೆಯವರು ಮಾತು ತೋರಿಸಿ ಎಂಬುದಾಗಿ ಹೇಳಿದ್ರೆ ಯೇಸು ಸ್ವಾಮಿಯನ್ನು ದೇವರು ಸುಮ್ಮನೆ ಬಿಡುತ್ತಾರೆ. ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ದೇವರಿಗೆ ಯಾವತ್ತೂ ಹಿಂದಿರುಗಿ ಪ್ರಶ್ನೆ ಮಾಡೋಣ, ಯಾಕೆ ಈ ರೀತಿ ಎಂಬುದಾಗಿ ಆಲೋಚನೆ ಮಾಡೋಣ, ಬೇರೊಂದು ಮಾತು ತೋರಿಸು ಎಂಬುದಾಗಿ ಕೇಳೋಣ. ದೇವರು ಹೇಳುವಂತಹ ಮಾತು ಒಂದು ವೇಳೆ ನಮ್ಮನ್ನು ಪರೀಕ್ಷೆ ಮಾಡುವುದಕ್ಕಾಗಲಿ ಅಥವಾ ನಮ್ಮ ಭವಿಷ್ಯದ ಜೀವಿತಕ್ಕಾಗಲಿ ದೇವರು ಹೇಳುವಂತ ಮಾತಿಗೆ ನಾವು ಯಾವತ್ತೂ ವಿಧೇಯತೆಯನ್ನು ತೋರಬೇಕು. ದೇವರ ಮಾತುಗಳಿಗೆ ಆ ಮಾತುಗಳಲ್ಲಿ ದೇವರ ಆಜ್ಞೆಗಳಿಗೆ ವಿಧೇಯತೆ ತೋರಬೇಕು. ದೇವರ ಮಾರ್ಗಕ್ಕೆ ನಾವು ವಿಧೇಯತೆಯನ್ನು ತೋರಬೇಕು. ಹಾಗಾಗಿ ಜ್ಞಾನೋಕ್ತಿಗಳ ಗ್ರಂಥ 3ನೇ ಅಧ್ಯಾಯ 5-6ನೇ ವಚನದಲ್ಲಿ ಹೇಳ್ತದೆ, 5-6ನೇ ವಚನ ಜ್ಞಾನೋಕ್ತಿಗಳು 3-5-6ನೇ ವಚನ ಹೇಳ್ತದೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆಗಳು. ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಯಾವತ್ತೂ ಒಂದು ಅಲ್ಲ, ಯಾವತ್ತೂ ಒಂದು ದಿವಸ ಅಲ್ಲ, ಅಥವಾ ಕ್ರಿಸ್ಮಸ್ ಟೈಮಲ್ಲಿ ಅಥವಾ ಲೆಂಟ್ ಟೈಮಲ್ಲಿ, ಈಸ್ಟರ್ ಟೈಮಲ್ಲಿ, ಗುಡ್ ಫ್ರೈಡೆ ಟೈಮಲ್ಲಿ, ಅಥವಾ ನಿನ್ನ ಜೀವನದ ಕಷ್ಟದ ಸಮಯದಲ್ಲಿ, ಸುಖದ ಸಮಯದಲ್ಲಿ ಅಥವಾ ತೊಂದರೆಗಳಲ್ಲಿ, ಸಮಸ್ಯೆಗಳಲ್ಲಿ ಬಿದ್ದಿರುವಾಗ ಮಾತ್ರ ಎಂಬುದಾಗಿಲ್ಲ. ನಿನ್ನ ಜೀವನದ ಪ್ರತಿನಿತ್ಯದ ಪ್ರತಿಕ್ಷಣದ ಎಲ್ಲ ನಡವಳಿಕೆಯಲ್ಲಿ ದೇವರ ಚಿತ್ತಕ್ಕೆ ನೀನೇನ್ ಮಾಡ್ಬೇಕಂದ್ರೆ ವಿಧೇಯನಾಗಿರು. ಆದರೆ ನಿನ್ನ ಮಾರ್ಗಗಳನ್ನು ಸಾಗ ಮಾಡು. ನೋಡಿ, ಅಬ್ರಹಾಮನ ಮಾರ್ಗಗಳನ್ನು ಸಾಗ ಮಾಡಿದ್ದು ಪರಿಚಯವಿಲ್ಲದಂತ ದೇಶದಲ್ಲಿ ಆತನಿಗೆ ಆ ದೇಶವನ್ನೇ ಸ್ವಂತವಾಗಿ ಕೊಟ್ಟದ್ದು ದೇವರಾಗಿದೆ. ನಮಾನಿಗೆ ಗುಣಪಡಿಸಲಾಗದಂತ ಕಾಯಿಲೆ, ಆ ಕುಷ್ಠ ರೋಗಕ್ಕೆ ಆತನಿಗೆ ಗುಣ ಹೊಂದುವುದಕ್ಕೆ ಸಾಧ್ಯವಾದದ್ದೇ ದೇವರ ಪ್ರವಾದಿಯಾದಂತ, ದೇವರ ಮನುಷ್ಯನಾದಂತ ಎಲೀಷನ ಮಾತಿಗೆ ವಿಧೇಯತೆಯಿಂದ ಕೈಕೊಂಡು ನಡೆದರಿಂದ. ಪುನರುತ್ಥಾನದ ಇಲ್ಲವೇ ಪಾಪಗಳ ಪರಿಹಾರವೂ ಸಹ ಶಿಲುಬೆ ಮೇಲೆ ಯೇಸು ಸ್ವಾಮಿ ವಿಧೇಯತೆಯಿಂದ ಅದನ್ನು ಒಪ್ಪಿಕೊಂಡು ಅದನ್ನು ಸ್ವೀಕರಿಸಿದ್ದರಿಂದಲೇ ನಮಗೆ ಪುನರುತ್ಥಾನದ ನಿತ್ಯ ಜೀವದ ವಾಗ್ದಾನವಿದೆ. ನಮ್ಮ ಪಾಪಗಳು ಪರಿಹರಿಸಲ್ಪಟ್ಟಿದೆ. ಶಿಲುಬೆ ಒಳಗೆ ಹೋಗಿ ಅವನು ತೊಳಕೊಂಡ ನಂತರವೇ ಅವನಿಗೆ ಕಂಡು ಬಂದಿದೆ. ನನ್ನ
ಜೀವಿತದಲ್ಲಿ ನಾವು ಇಂದು ಯಾವ ರೀತಿಯಲ್ಲಿ ನಾವು ದೇವರಿಗೆ ವಿಧೇಯತೆಯ ಜೀವಿತವನ್ನು ತೋರಿಸ್ತಾ ಇದ್ದೇವೆ. ಈ ಹೊಸ ವರ್ಷದಲ್ಲಿ, ಈ ನೂತನ ವರ್ಷಕ್ಕೆ ಕಾಲಿಟ್ಟಿರುವಂತಹ ನನ್ನ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರಿಗೆ ನಾವು ಎಷ್ಟರ ಮಟ್ಟಿಗೆ ವಿಧೇಯರಾಗಿ ನಾವು ಜೀವಿಸ್ತೇವೆ ಎಂಬುದೇ ನಮ್ಮ ಭವಿಷ್ಯದ ಜೀವಿತಕ್ಕೆ ಆಶೀರ್ವಾದವಾಗಿ, ಇಲ್ಲವೇ ಆರೋಗ್ಯಕರವಾಗಿ, ಆರ್ಥಿಕವಾಗಿ ನಾವು ಅಭಿವೃದ್ಧಿ ಬೆಳವಣಿಗೆ ಏಳಿಗೆಯಾಗುವುದಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ಈ ಕ್ಷಣ ಅಥವಾ ಮುಂದಿನ ದಿನಗಳಲ್ಲಿ ದೇವರು ನಮಗೆ ಕೊಡುವಂತಹ ಯಾವುದೇ ಅವಕಾಶದಲ್ಲಿ ದೇವರ ಮಾತಿಗೆ ನಾವು ವಿಧೇಯರಾಗುವಂಥದ್ದು ಬಹಳ ಅವಶ್ಯಕ. ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವಂಥದ್ದು, ಅದಕ್ಕೆ ವಿಧೇಯತೆಯನ್ನು ತೋರುವುದು ಅವಶ್ಯಕ. ದೇವರ ಮಾತುಗಳು, ದೇವರ ವಾಕ್ಯಕ್ಕೆ, ದೇವರ ಆಜ್ಞೆಗಳಿಗೆ ನಾವು ವಿಧೇಯತೆಯಿಂದ ಕೈಕೊಂಡು ನಡೆಯುವಾಗ ಅಬ್ರಹಾಮನಂತ ಭವಿಷ್ಯದ ಆಶೀರ್ವಾದದ ಜೀವಿತ ನಿಮಗೂ ನನಗೂ ಎಲ್ಲರಿಗೂ ದೊರೆಯುತ್ತದೆ. ನಮ್ಮಂತೆ ನಾವು ಸಹ ಗುಣಪಡಿಸಲಾಗದಂತ ಕಾಯಿಲೆ ಇದ್ದರೆ ನಮ್ಮನ್ನು ಸಹ ದೇವರು ಗುಣಪಡಿಸ್ತಾರೆ. ಅಥವಾ ನಮ್ಮನ್ನು ಪರೀಕ್ಷೆ ಮಾಡುವಾಗ ಆ ಪರೀಕ್ಷೆಯಲ್ಲಿ ನಾವು ಜಯಗಳಿಸುವುದಕ್ಕೆ ದೇವರಿಗೆ ವಿಧೇಯತೆಯಿಂದ ಜೀವಿಸಬೇಕಾದರೆ ನಮಗೆ ಅಸ್ತ್ರ, ಅದೇ ನಮಗೆ ಉತ್ತರ ಪ್ರೇರಣೆ. ಈ ವಿಧೇಯತೆಯ ಜೀವಿತ ಈ ಹೊಸ ವರ್ಷದಲ್ಲಿ ನಾವು ದೇವರಿಗೆ ತೋರದೆ ಹೋದರೆ, ಆ ರೀತಿಯಲ್ಲಿ ನಾವು ಜೀವಿಸದೆ ಹೋದರೆ ಭವಿಷ್ಯದ ಆಶೀರ್ವಾದಕ್ಕೆ ಯಾವುದೇ ಪಾತ್ರವಾಗುವುದಿಲ್ಲ. ಭವಿಷ್ಯದಲ್ಲಿ ಯಾವುದೇ ನಮ್ಮ ಕಾಯಿಲೆ ಬಾಧೆಗಳು, ರೋಗ ರುಜಿನಗಳು, ನಮ್ಮಿಂದ ಅಸಾಧ್ಯವಾಗುವಂತ ಅನೇಕ ಕಾರ್ಯಗಳನ್ನು ಸುಲಭವಾಗಿ ಅಥವಾ ಸಾಧ್ಯವಾಗಿಸಿಕೊಳ್ಳುವುದಕ್ಕೆ ಯಾವತ್ತೂ ನಮಗೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ದೇವರಿಗೆ ವಿಧೇಯತೆಯಿಂದ ಜೀವಿಸಬೇಕು. ದೇವರ ವಾಕ್ಯಕ್ಕೆ ವಿಧೇಯತೆಯನ್ನು ತೋರ್ರಿ, ದೇವರ ಮಾತುಗಳಿಗೆ ವಿಧೇಯತೆಯನ್ನು ತೋರ್ರಿ, ದೇವರ ಆಜ್ಞೆಗಳಿಗೆ ವಿಧೇಯತೆಯಿಂದ ನಿಮ್ಮ ಜೀವಿತದಲ್ಲಿ ಪ್ರತಿಕ್ಷಣ ಎಲ್ಲ ನಡವಳಿಕೆಯಲ್ಲಿ ನೀವು ವಿಧೇಯತೆಯಿಂದ ಕೈಕೊಂಡು ಬದುಕಿದರೆ ನಿಮಗೆ ಸುಫಲತೆ, ನಿಮ್ಮ ಮಾರ್ಗಗಳು ಸರಾಗವಾಗಿ, ನಿಮ್ಮ ಕಾಯಿಲೆಬಾಧೆಗಳು, ರೋಗ ರುಜಿನಗಳು ಹೊಂದುವುದಕ್ಕೂ, ನೀವು ಆಶೀರ್ವಾದಕ್ಕೆ ಪಾತ್ರ ಆಗುವುದಕ್ಕೂ, ನಿಮ್ಮ ಕೈ ಹಚ್ಚುವಂತಹ ಕೆಲಸಗಳು, ನಿಮ್ಮ ಯೋಚನೆಗಳು ಸಫಲತೆ, ಯಶಸ್ಸು, ಶುಭವು, ಕೃಪೆಯನ್ನು ದೇವರು ಅನುಗ್ರಹಿಸ್ತಾನೆ. ಲೋಟದಂತ ಆಶೀರ್ವಾದಕ್ಕೆ, ನಾಶವಾಗುವಂತ ಆಶೀರ್ವಾದಕ್ಕೆ ನೀವು ಆಯ್ಕೆ ಮಾಡಿಕೊಳ್ಳಬೇಡ್ರಿ. ಬದಲಾಗಿ ಶಾಶ್ವತವಾಗಿ ನಿಮಗೂ ಮಾತ್ರವಲ್ಲದೆ ನಿಮ್ಮ ಭವಿಷ್ಯದ ಎಲ್ಲ ಸಂತತಿಯವರಿಗೂ, ನಿಮ್ಮ ಕುಟುಂಬದ ಭವಿಷ್ಯದ ಎಲ್ಲ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಆಶೀರ್ವಾದವಾಗಿ ಲಭಿಸುವಂತ ಅಂತಹ ಅವಕಾಶಗಳನ್ನು ನೀವು ಬಿಗಿಯಾಗಿರಿಸಿಕೊಳ್ಳಿ. ಇಲ್ಲದಿದ್ದರೆ ನಾಶವಾಗುವಂತ ಪರಿಸ್ಥಿತಿ ಬಂದರೆ ನಮ್ಮ ಊರು ನಾಶವಾಗಬಹುದು, ಅಥವಾ ನಮ್ಮ ಜೀವಿತ ನಾಶವಾಗಬಹುದು, ಅಥವಾ ನಮ್ಮ ಕುಟುಂಬದ ಸದಸ್ಯರು ನಾಶವಾಗಬಹುದು. ದೇವರು ಕೊಟ್ಟ ಮಾತಿಗೆ ನಾವು ತಪ್ಪುವನಲ್ಲ. ವಾಗ್ದಾನ ಮಾಡಿದಾದರೂ ನಂಬಿಗಸ್ತನೆಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಆ ವಾಗ್ದಾನ ಮಾಡಿದಂತ ನಂಬಿಗಸ್ತಿಕೆಯ ಜೀವಿತಕ್ಕೆ ನೀವು ಒಳಪಡಬೇಕಾದ್ರೆ ದೇವರು ನಿಮ್ಮನ್ನು ಪರೀಕ್ಷೆ ಮಾಡದೆ ಹೋಗಲಿ, ದೇವರು ನಿಮಗೆ ದರ್ಶನ ಕೊಡದೆ ಹೋಗಲಿ. ಆತನು ಯಾರ ಪರವಾಗಿರ್ತಾನೋ, ಯಾರ ಸಂಗಡ ಇರ್ತಾನೋ, ಆತನಿಗೆ ಯಾವ ವಿಧೇಯತೆಯನ್ನು ತೋರ್ತಾನೋ ಅಂತವರ ಜೀವಿತವನ್ನು ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಬೆಳವಣಿಗೆ ಏಳಿಗೆಯನ್ನು ನಡೆಸ್ತಾನೆ, ಆಶೀರ್ವಾದಕ್ಕೆ ಪಾತ್ರನಾಗಿಸ್ತಾನೆ, ಕಷ್ಟ ನಷ್ಟಗಳನ್ನು ಪರಿಹರಿಸ್ತಾನೆ, ಎಲ್ಲ ರೋಗ ರುಜಿನಗಳನ್ನು ಗುಣ ಮಾಡ್ತಾನೆ. ಅಂತಹ ಭವಿಷ್ಯದ ಜೀವಿತಕ್ಕೆ ನಿಮ್ಮ ಜೀವಿತ ವಿಧೇಯತೆಯಿಂದ ಜೀವಿಸುವುದಕ್ಕೆ ಸಹಾಯ, ಪ್ರೋತ್ಸಾಹವನ್ನು ಆತ್ಮನ ಮೂಲಕವಾಗಿ ಅನುಗ್ರಹಿಸಲಿ. ಆಮೇಲೆ ತಮಿಳಿನ ಕೀರ್ತನೆ ಈ ವಾಕ್ಯ ಧ್ಯಾನಕ್ಕೆ ಅನ್ವಯಿಸುವಂತೆ ಯಾವುದಾದ್ರೂ ಇರುವುದಾದರೆ ಅದಕ್ಕೆ ಆಡುವಾಗ ನಾವು ತಂದಿರುವಂತಹ ಕಾಣಿಕೆಗಳನ್ನು ನಾವು ದೇವರಿಗೆ ಸಮರ್ಪಿಸೋಣ. ನೀವು ಆಡುವಂತಹ ಹಾಡು ಬಾರಿಸುವವರಿಗೆ ತಿಳಿಸಿ, ಬಾರಿಸಿದ ನಂತರ ನೀವು ಹಾಡುವಂತ ಕೇಳಿ. Hallelujah.
ಎಲ್ಲ ಒಳ್ಳೆ ವರದಾನಗಳ ಕುಂದದ ಮೂಲಗಳಿಗೆ ಕಾರಣನಾಗಿರುವ ನಮ್ಮ ದೇವರೇ, ಬರಗೈಲಿ ನಾವು ಬರಗಲ್ಲ ಸ್ವಾಮಿ. ನೀನು ಕೊಟ್ಟಿರುವಂತಹ ಐಶ್ವರ್ಯದಲ್ಲಿ ಅಲ್ಪವಾಗಿ ನನ್ನ ಸನ್ನಿಧಾನಕ್ಕೆ ಅರ್ಪಿಸಿದ್ದೇವೆ, ಇದನ್ನು ಸ್ವೀಕರಿಸಿ ಮಾಡಿ ಮಾಡು. ಸಭೆಗೋಸ್ಕರವಾಗಿ ಸದುಪಯೋಗವಾಗಿಸಿಕೊಳ್ಳುವುದಕ್ಕೆ ನಮಗೆ ಸಹಾಯಿಸು. ಸಂತೋಷವಾಗಿ ಕೊಡುವ ಮೇಲೆ ದೇವರ ಪ್ರೀತಿ ಉಂಟು ಎಂಬುದಾಗಿ ನೀನೇ ಹೇಳಿದ್ದರಿಂದ ನಿನ್ನ ಪ್ರೀತಿ ಮತ್ತು ವಾತ್ಸಲ್ಯ ಆಶೀರ್ವಾದಕ್ಕೆ ನಾವು ಪಾತ್ರರಾಗುವ ಹಾಗೆ, ನಿನ್ನ ಸನ್ನಿಧಾನಕ್ಕೆ ಮತ್ತಷ್ಟು ತಂದರ್ಪಿಸಬೇಕಾಗುವ ಹಾಗೆ ನಮಗೆ ಸಹಾಯಿಸು, ಪ್ರೇರೇಪಿಸು, ನಮ್ಮನ್ನು ನಡೆಸು. ಕೇಳಿದ ವಾಕ್ಯದ ಪ್ರಕಾರವಾಗಿ ಅಬ್ರಹಾಮನಂತೆ ನಮ್ಮ ಜೀವಿತದಲ್ಲಿ ನಿನಗೆ ಯಾವಾಗಲೂ ವಿಧೇಯತೆಯನ್ನು ತೋರುವಂತವರಾಗಿತ್ತು. ನಮ್ಮ ಎಲ್ಲ ನಡವಳಿಕೆಯಲ್ಲಿ ನಿನ್ನ ಚಿತ್ತಕ್ಕೆ, ನಿನ್ನ ವಾಕ್ಯಕ್ಕೆ, ನಿನ್ನ ಇಚ್ಛೆಗಳಿಗೆ, ನಿನ್ನ ಆಜ್ಞೆಗಳಿಗೆ ಮಾತ್ರವೇ ನಾವು ವಿಧೇಯರಾಗಿದ್ದು, ಆ ವಿಧೇಯತೆಯ ಜೀವಿತವನ್ನು ರೂಪಿಸಿಕೊಂಡು ಆ ಮಾರ್ಗದಲ್ಲಿಯೇ ಜೀವಿಸುವುದಕ್ಕೆ ನಮಗೆ ಸಹಾಯಿಸು ಸ್ವಾಮಿ. ತನ್ನ ಕುಟುಂಬವನ್ನು, ತನ್ನ ದೇಶವನ್ನು, ತನ್ನ ಜನರನ್ನೇ ಬಿಟ್ಟು ನೀನು ತೋರಿಸಿದಂತ ದೇಶಕ್ಕೆ ಯಾವ ಪ್ರಶ್ನೆ ಮಾಡದೆ, ಸಂಶಯವಿಲ್ಲದೆ ನಿನ್ನನ್ನೇ ಹಿಂಬಾಲಿಸಿದಂತ ಅಬ್ರಹಾಮನಿಗೆ ಸರ್ವವನ್ನು ಶಾಶ್ವತವಾಗಿ ನೀನು ಆಶೀರ್ವಾದದ ನಿಧಿಯನ್ನಾಗಿ ಅರ್ಪಿಸಿಕೊಟ್ಟೆ ಸ್ವಾಮಿ. ನಿನ್ನ ಸ್ನೇಹಿತರೆಂಬುದಾಗಿ ನಮ್ಮ ಮೂಲಭೂತವಾದಂತಹ ಅಬ್ರಹಾಮನನ್ನು ಸ್ವೀಕರಿಸಿದೆ. ಆ ನಿನ್ನ ಸ್ನೇಹಿತನನ್ನೇ ನಂಬಿಗಸ್ತಿಕೆಯಲ್ಲಿ ನೀತಿವಂತನು ಎಂಬುದಾಗಿ ಆತನಿಗೆ ಹೆಸರಿಟ್ಟೆ ಸ್ವಾಮಿ. ಅಂತಹ ಆಶೀರ್ವಾದಕ್ಕೆ ನಾವು ಪಾತ್ರರಾಗುವ ಹಾಗೆ ಮಾಡು. ನಮ್ಮ ಅನಾರೋಗ್ಯ ಸೋಂಕಿನ ಸಂದರ್ಭದಲ್ಲಿ ನಮಗೆ ವಿಧೇಯತೆಗಳ ಪರೀಕ್ಷೆಗೆ ನಾವು ಒಳಪಡುವುದಾದರೆ ನೀ ತೋರಿಸುವಂತಹ ಮಾರ್ಗದಲ್ಲಿ ನಾವಂತೆ ನಾವು ಸಹ ವಿಧೇಯತೆಯಿಂದ ನಮ್ಮ ಕಾರ್ಯವನ್ನು ಮಾಡುವುದಕ್ಕೆ ಸಹಾಯಿಸುವ ಶಕ್ತಿ ಕೊಡು. ಮಾತ್ರವಲ್ಲದೆ ಸುಲಭ ಕೊಡಕ್ಕೆ ಹೋಗಿ ನೀನು ತೊಡಕು ಆದನಿಗೆ ಕಂಡು ಬರುತ್ತದೆ ಎಂಬುದಾಗಿ ಸ್ವಾಮಿ ಹೇಳಿದಂತ ಮಾತುಕನುಸಾರವಾಗಿ ನಾವು ನಿನ್ನ ಜೀವಕ್ಕೆ ಸೇರುವ ಹಾಗೆ, ನಿನ್ನ ರಾಜ್ಯಕ್ಕೆ ಒಳಪಡುವ ಹಾಗೆ, ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮೆಲ್ಲರ ಹೆಸರುಗಳನ್ನು ಬರೆಸಿಕೊಳ್ಳುವುದಕ್ಕಾಗಿಯೂ ಮತ್ತು ನಮ್ಮ ಜೀವಿತದಲ್ಲಿ ಇಂತಹ ಆಶೀರ್ವಾದಗಳಿಗೆ, ಇಂತಹ ಅನೇಕ ಕೃಪಾವರಗಳನ್ನು ನಿನ್ನಿಂದ ಹೊಂದತಕ್ಕವರಾಗಿ ನಾವು ಜೀವಿಸುವುದಕ್ಕೆ ನಿನ್ನ ಮಾತಿಗನುಸಾರವಾಗಿ, ನಿನ್ನ ವಾಕ್ಯಕ್ಕನುಸಾರವಾಗಿ, ನಿನ್ನ ಆಜ್ಞೆಗಳಿಗನುಸಾರವಾಗಿ ಯಾವಾಗಲೂ ನಾವು ಯಾವ ಪ್ರಶ್ನೆ ಮಾಡದೆ, ಹಿಂದಿರುಗಿ ಮಾತನಾಡದೆ ನಿನಗೆ ಸದಾಕಾಲ ವಿಧೇಯತೆಯಿಂದ ಜೀವಿಸುವುದಕ್ಕೆ ನಮಗೆ ಶಕ್ತಿಯನ್ನು ದಯಪಾಲಿಸು. ಯೇಸು ಸ್ವಾಮಿಯಂತೆ ನಾವು ವಿಧೇಯತೆಯುಳ್ಳ ಜೀವಿತವನ್ನು ಇತರರಿಗೆ ಮಾದರಿಯಾಗಿ, ಸಾಕ್ಷಿಯಾಗಿ ತೋರಿಸುವುದಕ್ಕೆ, ಜೀವಿಸುವುದಕ್ಕೆ ನಮಗೆ ಶಕ್ತಿಯನ್ನು ದಯಪಾಲಿಸು. ಈ ಸಂದರ್ಭದಲ್ಲಿ ನಮ್ಮ ಜೊತೆಗಾರನು, ನಮ್ಮ ಸಂಘಳಿಗೂ ನೀನಾಗಿದ್ದು ಅಬ್ರಹಾಮನಂತೆ ನಿಂತುಕೊಂಡು ಆತನನ್ನು ನಡೆಸಿದ ರೀತಿಯಲ್ಲಿ ಈ ಹೊಸ ವರ್ಷದಲ್ಲಿ ನಮ್ಮೆಲ್ಲರ ಭವಿಷ್ಯದ ಜೀವಿತವನ್ನು ಉದ್ಯೋಗದಲ್ಲಿ, ನಮ್ಮ ವಿದ್ಯಾಭ್ಯಾಸಗಳಲ್ಲಿ, ವ್ಯವಹಾರಗಳಲ್ಲಿ, ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ನಮ್ಮನ್ನು ನಡೆಸಿ ಆಶೀರ್ವಾದಕ್ಕೆ ಪಾತ್ರನಾಗಿಸು ಸ್ವಾಮಿ. ನಮಗಾಗಿ ಪ್ರಾರ್ಥನೆ ಮಾಡಬೇಕಾಗಿ ಒಬ್ಬ ಸಹೋದರಿ ಕೇಳಿಕೊಂಡಿದ್ದಾರೆ. ಅನಾರೋಗ್ಯ ಸೋಂಕಿನಿಂದ ಬಳಲುತ್ತಿರುವ ಪ್ರಿಯ ಸಹೋದರಿ ಭವ್ಯ, ಆಕೆಯನ್ನು ಆಶೀರ್ವದಿಸಿ ನಿನ್ನ ಸ್ವಸ್ಥ ಹಸ್ತವನ್ನಿಟ್ಟು ಗುಣ ಹೊಂದುವ ಹಾಗೆ ಮಾಡು. ಎಲ್ಲ ರೋಗ ರುಜಿನಗಳು, ಕಾರ್ಯಬಾಧೆಗಳಿಂದ, ನ್ಯೂನತೆ, ಬಲಹೀನತೆಗಳಿಂದ ತಪ್ಪಿಸಿ ನೀನು ಕಾಪಾಡಿ ಸಂತೋಷ, ಸಮಾಧಾನ, ನೆಮ್ಮದಿಯಿಂದ ಆರೋಗ್ಯವಂತರಾಗಿ ಗುಣಮುಖನಾಗುವ ಹಾಗೆ ಮಾಡಬೇಕೆಂಬುದಾಗಿ ನಮ್ಮನ್ನು, ನಮ್ಮ ದೇಹ, ಪ್ರಾಣ, ಶರೀರವನ್ನು ನಿನಗೆ ಸಮರ್ಪಿಸಿ ನಾವು ವಿಧೇಯತೆಯಿಂದ ನಮ್ಮ ಜೀವಿತವನ್ನು ಕೈಕೊಂಡು ನಡೆಯುತ್ತೇವೆ ಎಂಬುದಾಗಿ ನೀನು ಪ್ರತಿಜ್ಞೆ ಮಾಡಿ ಯೇಸುವಿನ ಮೂಲಕ ಈ ಪ್ರಾರ್ಥನೆಯನ್ನು ನಿನ್ನ ಭಾವದಿಂದ ಬೇಡುತ್ತೇವೆ. ಆಮೆನ್. ಕರ್ತನಲ್ಲಿ ಪ್ರಿಯರೇ, ಮೂರನೆಯ ಅಲೆ ಇಡೀ ದೇಶದಾದ್ಯಂತ, ಪ್ರಪಂಚದಾದ್ಯಂತ ಹರಡಿರುವುದರಿಂದ ಸರ್ಕಾರದ ಆದೇಶದ ಮೇರೆಗೆ ಮತ್ತು ನಮ್ಮ ಮಾನ್ಯ ಬಿಷಪ್ ಆದೇಶದ ಮೇರೆಗೆ ಶನಿವಾರ, ಭಾನುವಾರ ವೀಕೆಂಡ್ ಕರ್ಫ್ಯೂ ಇರುವುದರಿಂದ ಆರಾಧನೆಯು ಆನ್ಲೈನ್ ಮೂಲಕ ನಡೆಸಲಾಗುತ್ತದೆ. ಯಾವುದೇ ರೀತಿಯಾದಂತಹ ಆಲಯದಲ್ಲಿ ಭಾನುವಾರದ ಆರಾಧನೆ ನಡೆಸಲಾಗುವುದಿಲ್ಲ. ಆನ್ಲೈನ್ ಆರಾಧನೆ ಮೂಲಕವಾಗಿ ನೀವೆಲ್ಲರೂ ಭಾಗವಹಿಸುವಂತೆ ನಾನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ಆದೇಶವು ಹಿಂಪಡೆಯುವ ತನಕ ವಾರಾಂತ್ಯದಲ್ಲಿ ಭಾನುವಾರದ ಆರಾಧನೆಗಳು ಆನ್ಲೈನ್ ಮೂಲಕವಾಗಿ ಇರುತ್ತದೆ. ಯಾವುದೇ ರೀತಿಯಾದಂತಹ ಸಭೆ ಸಮಾರಂಭಗಳಿಗೆ, ಆರಾಧನೆಗೆ ಯಾವುದೇ ಅವಕಾಶವಿಲ್ಲದಿರುವುದರಿಂದ ಆನ್ಲೈನ್ ಮೂಲಕವಾಗಿ ನೀವು ಆರಾಧನೆಯಲ್ಲಿ ಭಾಗವಹಿಸುವಂತೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ಎದ್ದು ನಿಂತು ನಾವು ಕರ್ತನು ಕಲಿಸಿದ ಪ್ರಾರ್ಥನೆಯನ್ನು ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪರಿಶುದ್ಧಪಡಲಿ, ನಿಮ್ಮ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಭೂಲೋಕದಲ್ಲಿ ನಮಗೆಲ್ಲ ಆಜ್ಞೆಗಳನ್ನು ಪಾಲಿಸು. ತಪ್ಪು ಮಾಡಿದ ನಾವು ಕ್ಷಮಿಸಿದ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಶತ್ರುಗಳಿಗೆ ಸೇರಿಸಿದ ಕೇಳಿ ತಪ್ಪಿಸು. ರಾಜ್ಯವು ಬಲವಾಗಿ ಸದಾ ಕಾಲದಲ್ಲಿ. ಆಮೆನ್.
ದೇವರ ಆಶೀರ್ವಾದವನ್ನು ವಿಶ್ವಾಸ ಹೊಂದಿರಿ. ಕರುಣೆಗಳ ದೇವರ ಕೃಪಾಶ್ರಯವಾದ ಹಸ್ತ ಪರಿಪಾಲನೆಗೂ ನಾನು ಒಪ್ಪಿಸಿಕೊಡುತ್ತೇನೆ. ತಂದೆ ಕುಮಾರ ಪವಿತ್ರಾತ್ಮ ಸರ್ವಶಕ್ತ ದೇವರ ಆಶೀರ್ವಾದ ನಿಮ್ಮೊಳಗೆ ನೆಲೆಸಿ ಸದಾಕಾಲವೂ ಕಾಯಲಿ. ಆಮೆನ್.